ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿ. ಹಣ್ಣುಗಳ ಗಿಡ ನೆಟ್ಟು ತೋಟ ಬೆಳೆಸೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು. ಕೇಳಿ ಕಾರ್ಯಕ್ರಮ ಹಣ್ಣು ಹೊನ್ನು. ಬಣ್ಣ ಬಣ್ಣಗಳ ಬಗೆ ಬಗೆ ಹಣ್ಣು, ಮಣ್ಣಲ್ಲಿ ಬೆಳೆಯೋ ನಿಜ ಹೊನ್ನು. ಹಣ್ಣುಗಳ ಬೆಳೆದಾಗ ಸುಸ್ಥಿರವು ಆದಾಯ, ಸಾಲ ಶೂಲಕ್ಕೆ ಹೇಳು ನಗು ನಗು ತವಿದಾಯ. ಹಣ್ಣು ಆಹಾ ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ಹುಣಸೂರು ತಾಲೂಕಿನಲ್ಲಿ ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿಗೆ ಇರುವ ವಿಪುಲ ಅವಕಾಶಗಳನ್ನು ಕುರಿತು ತಾಲೂಕಿನ ಹಿರಿಯ ತೋಟಗಾರಿಕಾ ಸಹಾಯಕ ನಿರ್ದೇಶಕರಾದ ಡಾ ಎಚ್ ನಾಗರಾಜ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಎನ್ ಕೆ ಶಿವಮೂರ್ತಿ. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಡಾಕ್ಟರ್ ನಾಗರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಕೆ ಶಿವಮೂರ್ತಿ ಸಾಹೇಬರಿಗೆ. ಇವತ್ತು ತಾವು ಹುಣಸೂರು ತಾಲೂಕಿನಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯೋದಕ್ಕೆ ಇರುವಂತಹ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ತಾವು ಮಾತನಾಡಬೇಕು. ಈಗ ಪ್ರಸ್ತುತ ಏನೆಲ್ಲ ತೋಟಗಾರಿಕಾ ಬೆಳೆಗಳನ್ನು ಹುಣಸೂರು ತಾಲೂಕಿನಲ್ಲಿ ಬೆಳೆಯಲಾಗ್ತಾ ಇದೆ, ಹೇಗಿದೆ ಸರ್ ತೋಟಗಾರಿಕಾ ಬೆಳೆಗಳ ಒಂದು ವಿಸ್ತೀರ್ಣ? ಕೇಳುಗರಿಗೆ ನಮಸ್ಕಾರಗಳು. ಈಗ ನಮ್ಮ ಹುಣಸೂರು ತಾಲೂಕಿನಲ್ಲಿ ಹೆಚ್ಚಾಗಿ ತೆಂಗು, ಬಾಳೆ, ಶುಂಠಿ, ಅರಿಶಿಣ ಹಾಗೂ ಅಡಿಕೆ ಬೆಳೆಗಳಿಗೆ ಹೆಚ್ಚಾಗಿ ಜನಗಳು ಒಲವನ್ನು ತೋರಿಸ್ತಾ ಇದ್ದಾರೆ. ಜೊತೆಯಾಗಿ ನಮ್ಮ ಹುಣಸೂರು ತಾಲೂಕಿನಲ್ಲಿ ತರಕಾರಿ ಬೆಳೆಗಳಿಗೆ ಹೆಚ್ಚಿನ ಆಸಕ್ತಿ ಕೊಡ್ತಾ ಇದ್ದಾರೆ. ಸ್ವಲ್ಪ ಹೂವಿನ ಬೆಳೆಗಳಿಗೂ ಸಹಿತ ನಮ್ಮಲ್ಲಿ ಬೇಡಿಕೆ ಈಗ ಬರ್ತಾ ಇದೆ. ಸೊ ಮೊದಲನೇದಾಗಿ ನಮ್ಮಲ್ಲಿ ಈಗ ಹೆಚ್ಚಿನ ಬೇಡಿಕೆ ಇರತಕ್ಕಂಥದ್ದು ತೆಂಗು ಯಾಕೆ ಬೇಡಿಕೆ ಬಂತು ಅಂದರೆ, ಈಗ ನಮ್ಮಲ್ಲಿ ತುಂಬ ರೇಟ್ ಜಾಸ್ತಿ ಆಗ್ತಾ ಇರೋ ಕಾರಣ ಮತ್ತು ಬೇಸಿಗೆಯಲ್ಲಿ ಈಗ ಎಳ್ನೀರನ್ನು ಬೇಕಾಗಿರೋದ್ರಿಂದ ಎಲ್ಲರೂ ಈಗ ತೆಂಗಿನ ಬೆಳೆಗೆ ಬರ್ತಾ ಇದ್ದಾರೆ. ಕಾರಣ ತೆಂಗಿನ ಬೆಳೆಯಲ್ಲಿ ಉಪಬೆಳೆಗಳನ್ನಾಗಿ ಅಥವಾ ಮಿಕ್ಸ್ಡ್ ಫಾರ್ಮಿಂಗ್ ಅಂತೇಳಿ ನಾವು ಬೆಳೆಯಲಿಕ್ಕೂ ನಮ್ಮ ರೈತ ಬಾಂಧವರು ಮುಂದೆ ಬಂದಿದ್ದಾರೆ. ಸೊ ಅದರಲ್ಲಿ ತರಕಾರಿ ಬೆಳೆ ಇರ್ಬೋದು, ಬಾಳೆ ಇರ್ಬೋದು, ಪಪಾಯ ಇರ್ಬೋದು, ಅಥವಾ ಈ ಕರಿಬೇವು ಇರ್ಬೋದು, ಈ ಥರ ಎಲ್ಲ ಮಿಕ್ಸ್ಡ್ ಕ್ರಾಪಿಂಗ್ ಸಿಸ್ಟಮಲ್ಲಿ ಈಗ ಮುಂದಕ್ಕೆ ಬರ್ತಾ ಇದ್ದಾರೆ. ಸೊ ಮೈನ್ ಕ್ರಾಪಾಗಿ ತೆಂಗನ್ನು ಬೆಳ್ಕೊಳ್ಳೋದ್ರಿಂದ ಎಲ್ಲರಿಗೂ ಒಳ್ಳೆ ಆದಾಯ ಇದೆ. ಅದೊಂದನ್ನೇ ಬೆಳೆಯುವ ಬದಲು ಜೊತೆಯಾಗಿ ಈ ಎಲ್ಲ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಸೊ ಇದಕ್ಕೆ ಸರ್ಕಾರದಿಂದ ನಮ್ಮ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ನಾವು ಸಹಾಯಧನನ ಕೊಡ್ತಾ ಇದ್ದೀವಿ. ತೆಂಗು ಅಭಿವೃದ್ಧಿ ಮಂಡಳಿ ಇದರಿಂದ ನಾವು ಸಹಾಯಧನನ ಕೊಡ್ತಾ ಇದ್ದೀವಿ. ರೈತ ಬಾಂಧವರು ಇದನ್ನು ನಾವು ಉಪಯೋಗಿಸ್ಕೊಳ್ಳೋಕ್ಕೆ ತಾವು ಇಲಾಖೆಯನ್ನು ಕಾಂಟ್ಯಾಕ್ಟ್ ಮಾಡಿ ತಾವು ಅರ್ಜಿಗಳನ್ನು ಸಲ್ಲಿಸಿದಲ್ಲಿ ನಾವು ಸಹಾಯಧನನ ಕೊಡಲಿಕ್ಕೆ ನಮ್ಮಲ್ಲಿ ಪ್ರಯೋಜನ ಇದೆ. ಈಗ ತೆಂಗನ್ನು ಬೆಳಿಬೇಕು ಅಂದರೆ ಬಹಳ ಪ್ರಧಾನವಾಗಿ ಸಸಿಗಳಿಗಾಗಿ ರೈತರು ಇಲಾಖೆನೇ ನೋಡ್ತಾರೆ ಸಾಮಾನ್ಯವಾಗಿ. ಯಾಕೆಂದರೆ ಉತ್ತಮ ಗುಣಮಟ್ಟದ ಸಸಿಗಳನ್ನು ತಾವು ಇಲಾಖೆಯ ನರ್ಸರಿಗಳ ಮೂಲಕ ವಿತರಣೆ ಮಾಡ್ತೀರಿ. ಅದರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದು? ಒಂದು 3 ವರ್ಷದ ಹಿಂದೆ ನಮ್ಮಲ್ಲಿ ಹೆಚ್ಚಿಗೆ ಕೋಕೋನಟ್ ನರ್ಸರಿ ಮಾಡಿ ತುಂಬ ಗಿಡಗಳು ಉಳ್ಕೊಂಡು ಅವು ಇನ್ನೂ ಸಹಿತ ಆಗಿನೇ ಇದ್ದಾವೆ. ಸೊ ಸೇಲ್ ಆಗಿರಲಿಲ್ಲ. ಸೊ ಅದಾದ ತಕ್ಷಣ ನಮ್ಮಲ್ಲಿ ತೆಂಗಿನ ಬೆಲೆ KGಗೆ 60ರಿಂದ 70 ರೂಪಾಯಿ ತನಕನೂ ಹೋಯಿತು. ಹೀಗಾಗಿ ಎಲ್ಲರೂ ನಮ್ಮ ಇಲಾಖೆಗೆ ಬರ್ತಾ ಇದ್ದಾರೆ. ಈ ವರ್ಷ ನಮ್ಮ ಹುಣಸೂರು ತಾಲೂಕಿನಲ್ಲಿ ಕೇವಲ ಒಂದು 8,000 ಕಾಯಿಗಳನ್ನು ಹಾಕಿದ್ದೀವಿ. ಸೊ ಆ 8,000ರಲ್ಲಿ ನಮಗೆ ಎಲ್ಲ ಹೋಗಿ ಒಂದು 5,000 ಗಿಡ ಬರ್ಬೋದು. ನಮಗೆ ಬೇಡಿಕೆ ನೋಡಿದರೆ ಈಗ ಈ ವರ್ಷಕ್ಕೆ ಒಂದು ಸುಮಾರು 15ರಿಂದ 20,000 ಇದೆ. ಹೀಗಾಗಿ ನಾವು ನಮ್ಮಲ್ಲಿ ಇರತಕ್ಕಂಥವನ್ನು ಎಷ್ಟು ಸಾಧ್ಯನೋ ಅಷ್ಟು ರೈತ ಬಾಂಧವರಿಗೆ ಕೊಡಲಿಕ್ಕೆ ನಮ್ಮಲ್ಲಿ ಆಗುತ್ತೆ. ಮತ್ತು ಅದ್ರ ಜೊತೆಗೆ ರೈತರು ಸ್ವಂತವಾಗಿ ಹೆಸರನ್ನು ಬೆಳ್ಕೊಂಡಿದ್ದಾರೆ. ಚೆನ್ನಾಗಿರೋ ಕಡೆ ರೈತ ಬಾಂಧವರು ಅದನ್ನು ಸೆಲೆಕ್ಟ್ ಮಾಡಿ ನಾಟಿಗೆ ಮಾಡ್ಕೊಂಡ್ರೆ ತಪ್ಪೇನಾಗೋದಿಲ್ಲ. ಇಲಾಖೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ನಾವು ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ ಸರ್. ದರ ನಿಗದಿ ಏನಾಗಿಲ್ವಾ ಸಸಿಗೆ? ದರ ಈಗ ನಮ್ಮಲ್ಲಿ ಈಗ ಇರೋ ದರ ಒಂದು ಸಸಿಗೆ 18 ತಿಂಗಳು ಅಂದರೆ 1.5 ವರ್ಷ ಗಿಡಕ್ಕೆ 75 ರೂಪಾಯಿ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಏನು ರೇಟ್ ಬರುತ್ತೋ ಆ ರೇಟನ್ನು ನಾವು ಕೊಡ್ತೀವಿ. ಈಗ ಪ್ರಸ್ತುತ ನಮಗೆ 75 ರೂಪಾಯಿನ ಇದೆ. ಡಾಕ್ಟ್ರೇ, ಈಗ ತೆಂಗು ಹಾಕೋರಿಗೆ ಬಹಳಷ್ಟು ಗೊಂದಲಗಳೇನು ಅಂದರೆ ಹೈಬ್ರಿಡ್ ತೆಂಗು ಹಾಕಬೇಕು ಅಥವಾ ಸ್ಥಳೀಯವಾಗಿ ಅವರ ಅಕ್ಕಪಕ್ಕದಲ್ಲೇ ಸಿಗೋ ತೆಂಗನ್ನು ಹಾಕಬೇಕು, ಇಲ್ಲ ಅರಸೀಕೆರೆ ತಿಪ್ಟೂರು ಕಡೆಯಿಂದ ಹೋಗಿ ತಗೊಂಬರ್ಬೇಕು, ಇಲ್ಲ ಲೋಕಸರ ಫಾರಂ ಇದೆ ನೋಡಿ. ಹೈಬ್ರಿಡ್ ಎಲ್ಲನೂ ಹೆಚ್ಚಾಗಿ ನಮಗೆ ಎಳ್ನೀರಿಗೆ ಪರ್ಪಸ್ಗೆ ಮಾತ್ರ ಉಪಯೋಗ ಆಗ್ತಾ ಇದೆ.
ಸೊ ನಮಗೆ ಬೇಕಾಗಿ ತಿಪ್ಟೂಟ್ ಹಾಲು, ಅರಸೀಕೆರೆ ಹಾಲು ಇವೆಲ್ಲ ಏನಿದೆ ನಮ್ಮ ಲೋಕಲ್ ತಳಿಗಳು, ಕೊಬ್ಬರಿಗೂ ಆಗುತ್ತೆ, ಎಳ್ನೀರಿಗೂ ಆಗುತ್ತೆ. ಸೊ ಇವನ್ನ ನಾವು ಉಪಯೋಗಿಸೋದ್ರಿಂದ ತುಂಬ ಒಳ್ಳೆಯದು. ಎಳ್ನೀರೇ ಬೇಕು ಸರ್, ನಮ್ಗೆ ತುಂಬ ದಿವಸ ಕಾಯಕ್ಕಾಗೋದಿಲ್ಲ. ಎಳ್ನೀರು ಹೈಬ್ರಿಡ್ಸ್ ಹಾಕಿದರೆ T/D ಅಥವಾ T/T ಹಾಕಿದರೆ 3 ವರ್ಷಕ್ಕೆ ನಮಗೆ ಕಾಯಿ ಬರುತ್ತೆ. ಅದು ಎಳ್ನೀರು ಚೆನ್ನಾಗಿರುತ್ತೆ, ಕೊಬ್ಬರಿಗೆ ಅಷ್ಟು ಸೂಕ್ತವಾಗಿರೋದಿಲ್ಲ. ಸೊ ನಮಗೆ ಲೋಕಸರದ ಇರ್ಬೋದು, ಈಗ ನಮ್ಮ CPCRI ಕಾಸರಗೋಡು ಇದೆ, ಅಲ್ಲಿನೂ ನಮಗೆ ಈ ಥರ ಗಂಗಾಬುಂಡಮ್ ಇದೆ, ಎಲ್ಲ ಚೌಗಾಟ್ ಡಾರ್ಫ್ ಇದೆ. ಸೊ ಇವೆಲ್ಲನೂ ಅವೈಲಬಿಲಿಟಿ ಇದೆ. ಈಗ ರೈತರು ನಮ್ಮನ್ನು ಕೇಳೋ ಸರ್, ನಮ್ಗೆ ಎಳ್ನೀರಿಗೂ ಬೇಕು, ಕಾಯಿಗೂ ಬೇಕು. 25 ವರ್ಷ ಆದರೆ ನಮ್ಮ ಹೈಬ್ರಿಡ್ ಹೊರಟೋಗ್ಬಿಡುತ್ತೆ. ಸೊ ನಮ್ಗೆ 60-70 ವರ್ಷ ಇರೋದು ಬೇಕಾಗಿರೋದ್ರಿಂದ ನಮಗೆ ಲೋಕಲ್ ತಳಿಗಳನ್ನೇ ಕೊಡಿಸ್ಕೊಡಿ ಅಂತ ಕೇಳೋದು ಬೇಡಿಕೆ ತುಂಬ ಇದೆ ಸರ್. ಈಗ ತೆಂಗಿನ ಸಸಿಗಳನ್ನು ಸಾಮಾನ್ಯವಾಗಿ ಆಯ್ಕೆ ಮಾಡುವಾಗಲೂ ಒಂದಷ್ಟು ಗೊಂದಲ ಆಗುತ್ತೆ. ಯಾವ ರೀತಿಯ ಸಸಿಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂತೀರಿ? ಈಗ ನಮ್ಮ ಇಲಾಖೆ ಮಟ್ಟದಲ್ಲಿ ನಾವು ಹೇಳೋದಾದರೆ, ಈಗ ನಮ್ಮ ಜಿಲ್ಲೆಗೆ ಬೇರೆ ಜಿಲ್ಲೆಯಿಂದ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಆ ಅಧಿಕಾರಿಗಳು ಬಂದು ಆ ಒಂದು ಗರ್ತು ಏನು ನಮ್ಮ ಸ್ಟೆಮ್ ಗರ್ತು 6ರಿಂದ 7 ಎಲೆ ಇರಬೇಕು, 18 ತಿಂಗಳು ತುಂಬಿರಬೇಕು. ಅಂಥ ಸಸ್ಯಗಳನ್ನು ಮಾತ್ರ ನಾವು ಆಯ್ಕೆ ಮಾಡ್ಕೋಬೇಕು. ತುಂಬ 5 ತಿಂಗಳು 6 ತಿಂಗಳು ಅಥವಾ ತುಂಬ ಗರ್ತು ಕಡಿಮೆ ಇರತಕ್ಕಂಥ ಸಸ್ಯಗಳನ್ನು ನಾವು ಆಯ್ಕೆ ಮಾಡ್ಕೋಬಾರ್ದು. ಸೊ ನಾವು ಆಯ್ಕೆ ಮಾಡೋದು ಮಿನಿಮಮ್ 100 ಕಾಯಿ ಹಾಕಿದರೆ ಅದರಲ್ಲಿ ಚೆನ್ನಾಗಿರೋತಕ್ಕಂಥದ್ದು 65ರಿಂದ 70% ಮಾತ್ರ ತಗೋತೀವಿ. ಸೊ ಉಳಿದಿದ್ದನ್ನೆಲ್ಲ ಅಲ್ಲೇ ಡಿಸ್ಕಾರ್ಡ್ ಮಾಡಿ ಸುಟ್ಟಾಕಿ ಒಳ್ಳೆ ಗಿಡಗಳನ್ನು ನಮ್ಮ ಇಲಾಖೆ ವತಿಯಿಂದ ಕೊಡ್ತಾ ಇದೀವಿ. ಇವು ಕೊಡೋ ಸಸಿಗಳು ಚೆನ್ನಾಗಿರುತ್ತೆ, ಆದರೆ ಬೇರೆ ಕಡೆ ಹೊರಗಡೆ ತಗೋತಾರಲ್ಲ, 6ರಿಂದ 7 ಎಲೆ ಇರಬೇಕು ಅಥವಾ 18 ತಿಂಗಳು ಮಿನಿಮಮ್, ಅಥವಾ 15 ತಿಂಗಳಿಂದ 18 ತಿಂಗಳು ಅಂಥ ಗಿಡಗಳನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು. ಈಗ ನಾವು ಕೆಲವು ಕಡೆ ನೋಡ್ತಾ ಇದ್ದೀವಿ, 5 ತಿಂಗಳಿಗೆ 6 ತಿಂಗಳಿಗೆ ಕೊಡಿ ಸರ್ ಬರಲಿ, ನಮ್ಗೆ ಚಿಕ್ಕಗಿಡನ ಬೇಕು, ನಮ್ಮಲ್ಲಿ ಬಂದು ಆ ಥರ ಡಿಮ್ಯಾಂಡ್ ಮಾಡ್ತಾರೆ. ಸೊ ಆ ಥರ ದಯಮಾಡಿ ಯಾರೂ ನಡಬಾರ್ದು. ನಟ್ರೆ ಮುಂದಕ್ಕೆ ಬರ್ತಕ್ಕಂಥ ಇಳುವರಿ ಮತ್ತು ಅದ್ರ ಬರ್ತಕ್ಕಂಥ ಕೊಬ್ಬರಿ ಕಂಟೆಂಟ್ ಕಡಿಮೆ ಆಗುತ್ತೆ ಸರ್. ಉದ್ಯೋಗ ಖಾತರಿ ಯೋಜನೆ ಬಗ್ಗೆ ತಾವು ಮಾತಾಡಿದ್ರಿ, ಅದೀಗ ಜಿ ಯೋಜನೆ ಅಂತ ಆಗಿದೆ, ಅದರಿಂದಲೂ ಕೂಡ ತೆಂಗನ್ನು ನಾಟಿ ಮಾಡ್ಕೊಳ್ಳೋದಕ್ಕೆ. ಹೌದು ಸರ್, ಉದ್ಯೋಗ ಖಾತರಿಯಲ್ಲಿ ಬಹುವಾರ್ಷಿಕ ಬೆಳೆಗಳಿಗೆ ಮಾತ್ರ ಇದೆ ಸರ್. ಹಿಂದೆ ನಮಗೆ ಬಾಳೆ, ಪಪಾಯ ಇದಕ್ಕೆಲ್ಲ ನಾವು ಕೊಡ್ತಾ ಇದ್ವಿ. ಈಗೆಲ್ಲ ಜಿ ಯೋಜನೆ ಎಲ್ಲ ಲಾಸ್ಟ್ ನರೇಗಾದಲ್ಲೇ ಇದನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಸೊ ಉದ್ಯೋಗ ಖಾತರಿಯಲ್ಲೂ ಸಹಿತ ನಾವು ಇದನ್ನು ಕೊಡ್ತೀವಿ. ಹಾಗೇನೆ ನಮ್ಮ ತೆಂಗು ಅಭಿವೃದ್ಧಿ ಮಂಡಳಿ ಯೋಜನೆ ಇದೆ, ಆ ಯೋಜನೆಯಲ್ಲಿ ಸಹಿತ ನಾವು ಅವರಿಗೆ ಸಹಾಯಧನ ಕೊಡಲಿಕ್ಕೆ ಪ್ರಯೋಜನ ಇದೆ, ಅದನ್ನು ನಾವು ಮಾಡಿಕೊಡ್ತೀವಿ ಸರ್. ಅಂದ್ರೆ ಹುಣಸೂರು ತಾಲೂಕಿನಲ್ಲಿ ತೆಂಗು ಬೆಳೆಯೋದಕ್ಕೆ ಈಗ ತುಂಬಾ ಅವಕಾಶಗಳಿದೆ. ಎಲ್ಲ ರೈತರು ಈಗ ಬಹಳ ಮುಂದೆ ಬರ್ತಿದ್ದಾರೆ ಸರ್. ನಂತರದ ಪ್ರಧಾನವಾದ ಬೆಳೆ ಅಡಿಕೆ. ನಂತರ ಈಗ ಪ್ರಧಾನ ಅಡಿಕೆ ಬರ್ತಾ ಇದೆ. ಅಡಿಕೆಗೆ ನಾವು ಯಾವುದನ್ನೇ ಪ್ರೋತ್ಸಾಹ ಕೊಡ್ತಾ ಇಲ್ಲ, ಆದರೂ ಅಡಿಕೆನ ತುಂಬಾ ಜಾಸ್ತಿಯಾಗಿ ಮಾಡ್ತಾ ಇದ್ದಾರೆ ಸರ್. ಇದರ ಎಕ್ಸ್ಪೋರ್ಟ್ ಅಥವಾ ಈ ಗುಟ್ಕಾ ಏನಾದರೂ ಸಮಸ್ಯೆ ಆಯಿತು ಅಂದರೆ ಆಗ ತುಂಬಾ ಸಮಸ್ಯೆ ಆಗುತ್ತೆ. ಇಲಾಖೆ ವತಿಯಿಂದ ನಾವು ಅದಕ್ಕೆ ಹೆಚ್ಚಿಗೆ ನಾವು ಕೊಡ್ತಾ ಇಲ್ಲ, ಪ್ರಾಧಾನ್ಯತೆ ಕೊಡ್ತಾ ಇಲ್ಲ. ಆದರೂ ಜನ ತುಂಬಾ ತೆಂಗಲ್ಲಿ ಅಡಿಕೆನ ಜಾಸ್ತಿ ಬೆಳಿತಾರೆ. ಆಕ್ಚುಲಿ ತೆಂಗಲ್ಲಿ ಅಡಿಕೆನ ಹಾಕಬಾರ್ದು ಟೆಕ್ನಿಕಲ್ ಆಗಿ. ಆದರೂ ರೈತ ಬಾಂಧವರು ಏನು ಮಾಡ್ತಾರೆ ಅಂತ 40 ಅಡಿಗೆ ಹಾಕಿದ್ವಿ ಸರ್, 2 ಹಾಕೋತೀವಿ ಸರ್ ಅಂತ ಇದು ಮಾಡ್ತಾರೆ. ಸೊ ಅದಕ್ಕೆ ನಾವು ಏನು ಮಾಡೋಕ್ಕೆ ಆಗ್ತಾ ಇಲ್ಲ, ನಮ್ಮ ಹೇಳಿದ್ರು ಕೇಳ್ತಾ ಇಲ್ಲ. ಸೊ ಇದನ್ನ ಮಾಡ್ತಾ ಇದ್ದಾರೆ ಸರ್. ಮತ್ತೆ ಬೇರೆ ಈಗ ಸರ್ ಹೆಚ್ಚಾಗಿ ನಮ್ಮ ಹುಣಸೂರು ತಾಲೂಕಿನಲ್ಲಿ ತಂಬಾಕು ಬೆಳೆ ಬಿಟ್ಟರೆ ನಮ್ಮಲ್ಲಿ ರಾಗಿ ನೆಕ್ಸ್ಟ್ ನಮ್ಮವೆಲ್ಲ ಇದೆ. ಸೊ ಈ ತಂಬಾಕು ಬೆಳೆ ತುಂಬ ಈ ಸಾರಿ ರೇಟ್ ಕಡಿಮೆ ಆಗಿದೆ, ಮತ್ತು ಬೆಳೆಯೋರು ಜಾಸ್ತಿ ಆಗ್ತಿದ್ದಾರೆ. ರೇಟ್ ಕಡಿಮೆ ಆದರೂ ಸಹಿತ ಬೆಳೆಯೋರು ಜಾಸ್ತಿ ಆಗ್ತಿದ್ದಾರೆ. ಕಾರಣ ಇಷ್ಟೇ, ಅದರಲ್ಲಿ ಲೋನ್ ಫೆಸಿಲಿಟೀಸ್ ಚೆನ್ನಾಗಿದೆ ಅಂತೇಳಿ ಎಲ್ಲರೂ ಅದಕ್ಕೆ ಹೋಗ್ತಿದ್ದಾರೆ. ಸೊ ತಂಬಾಕು ಧೂಮಪಾನ ಅಂತ ಎಲ್ಲರೂ ಗೊತ್ತಿದೆ, ಆದರೂ ಸಹಿತ ಯಾರೂ ಅದನ್ನು ಬಿಡ್ತಾ ಇಲ್ಲ. ನಮ್ಮ ಇಲಾಖೆಯಿಂದ ಸುಮಾರು ಕಾರ್ಯಕ್ರಮಗಳನ್ನು ನಾವು ಕೊಡ್ತಾ ಇದ್ದೀವಿ. ಈ ಥರ ಮಾಡಬಾರ್ದು, ಹೆಲ್ತ್ ಹೆಜಾರ್ಡ್ಸ್ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ, ಎಲ್ಲ ಸೌದೆ ಏನೇನಿದೆ ನ್ಯಾಚುರಲ್ ಆಗಿ ಅವೈಲಬಿಲಿಟಿ ಇರೋ ಎಲ್ಲನೂ ಹಾಳಾಗ್ತಾ ಇದ್ದಾವೆ. ಸೊ ಹಾಗಾಗಿ ನಮ್ಮ ಇಲಾಖೆ ವತಿಯಿಂದ ನಾವು ತಂಬಾಕು ಬಿಟ್ಟು ತೋಟಗಾರಿಕೆಗೆ ಶಿಫ್ಟ್ ಆಗ್ತೀವಿ ಅನ್ನೋವರಿಗೆಲ್ಲ ನಾವು ಬಾಳೆ, ಪಪಾಯ, ತೆಂಗು, ಮಾವು ಈ ಥರ ಏನೇ ಬೆಳೆಗಳಿಗೂ ಬಂದರೂ ಸಹಿತ ನಾವು ಕೊಡಲಿಕ್ಕೆ ರೆಡಿ ಇದ್ದೀವಿ, ಮಾಡ್ತಾ ಇದ್ದೀವಿ. ಇನ್ನೊಂದು ದುರಾದೃಷ್ಟ ನಮ್ಮಲ್ಲಿ ಏನು ಅಂತಂದರೆ, ಈಗ ತರಕಾರಿನ ಬೆಳ್ಕೊಬಿಡ್ತಾರೆ, ಅದಕ್ಕೆ ನಾವು ಸಹಾಯಧನ ಕೊಡ್ತೀವಿ. ನೆಕ್ಸ್ಟ್ ಸೀಸನ್ಗೆ ಅದೇ ಜಾಗಕ್ಕೆ ಮತ್ತೆ ಅವರು ತಂಬಾಕನ್ನು ಮಾಡ್ತಾ ಇದ್ದಾರೆ. ನಾವು ಅದನ್ನು ತುಂಬ ಸೀರಿಯಸ್ ಆಗಿ ಹೇಳ್ತಾ ಇದ್ದೀವಿ. ಸರ್ ಏನು ಮಾಡೋದು ಸರ್, ಬೇಕಾಗುತ್ತೆ ಸರ್ ನಮಗೆ ಅಂತೇಳಿ ಲೈಸೆನ್ಸ್ ಇರೋವರೆಗೆ ಕೊಡ್ತೀವಿ ಸರ್. ಲೈಸೆನ್ಸ್ ಇಲ್ದಿರೋ ಅವ್ರಿಗೆ ಯಾರಿಗೂ ನಾವು ಸಹಾಯಧನ ಕೊಡ್ತಾ ಇಲ್ಲ. ಲೈಸೆನ್ಸ್ ಯಾರಿದೆ ಅವ್ರನ್ನೇ ಹುಡುಕಿ ನಾವು ಅದನ್ನು ಕನ್ವರ್ಟ್ ಮಾಡಲಿಕ್ಕೆ ತರಬೇತಿಗಳನ್ನು ಸಹಿತ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಆದರೂ ನಮ್ಮಲ್ಲಿ ಕಡಿಮೆ ಆಗ್ತಾ ಇಲ್ಲ, ಜಾಸ್ತಿ ಆಗ್ತಾ ಇದೆ. ನಮ್ಮ ಒಂದು ಶ್ರಮನ ಈ ಸಾರಿಯಿಂದ ಜಾಸ್ತಿ ಮಾಡಿ ನಾವು ತಂಬಾಕುವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ಅಂದರೆ ತಂಬಾಕಿನ ಒಂದು ವಿಶೇಷತೆ ಅದು ಮಳೆ ಆಶ್ರಯದ ಬೆಳೆ ಅಂತ ಹೇಳಿ, ಅಂದರೆ ಮಳೆ ಆಶ್ರಯದಲ್ಲೇ ಬಂದ್ಬಿಡುತ್ತೆ, ಮತ್ತೆ ಬಹಳ ವೇಗವಾಗಿ ಬರುತ್ತೆ, ಅವರಿಗೆ ವೇಗವಾಗಿ ದುಡ್ಡು ಸಿಗ್ಬಿಡುತ್ತೆ ಅನ್ನೋದೇ ಎಲ್ಲರಿಗೂ ರೈತರಿಗೆ ಇರ್ತಕ್ಕಂಥದ್ದು ಒಂದು ಕಾಮನ್ ಜನರಲ್ ಟೆಂಡೆನ್ಸಿ ಈಗ. ಸೊ ಹಾಗಾಗಿ ರೈತರು ನಮಗೆ ಬೇಗ ದುಡ್ಡು ಸಿಗುತ್ತೆ, ಬೇಗ ಇದಾಗ್ಬಿಡುತ್ತೆ ಅನ್ನೋದೊಂದು ಇದು. ಮತ್ತು ಅದಕ್ಕೆ ಆಗತಕ್ಕಂಥ ಏನು ಈ ಕೆಮಿಕಲ್ಸ್ ಇದೆ, ಆ ಕೆಮಿಕಲಿಂದ ಭೂಮಿನೂ ಬರಡಾಗ್ತಾ ಇದೆ. ಈಗ ಅಲ್ಲಿ ಆಗಿರತಕ್ಕಂಥ ಅಲ್ಲಿ CAN ಅಂತ ಹಾಕ್ತಾರೆ, ಬಟ್ ಅದು ತುಂಬ
ಮಣ್ಣನ್ನು ಫಲವತ್ತತೆಯನ್ನು ಕಡಿಮೆ ಮಾಡುತ್ತೆ. ಬೇಗ ಇಳುವರಿ ಬರ್ಬೋದು, 4 ತಿಂಗಳಿಗೆ ಒಂದು ಕ್ರಾಪ್ ಮುಗಿದೋಗುತ್ತೆ, ಮಳೆಯ ಆಶ್ರಿತ. ಹಾಗೆ ಲೇಬರ್ ಓರಿಯೆಂಟೆಡ್ ಆಗಿ ನೋಡಿದಾಗ ಸರ್ ನಮಗೆ ಬೇಡವೇ ಬೇಡ ಅಂತ ನಮ್ಮ ಹತ್ರ ಬಂದು ಸುಮಾರು ಜನ ನಮ್ಮ ಹತ್ರ ಬಂದು ಸರ್ ಬೇಡವೇ ಬೇಡ ಸರ್ ಅಂತಾರೆ, ಮತ್ತೆ ನೋಡಿದ್ರೆ ಅದನ್ನೇ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ಅದು ಒಂದು ಸಮಸ್ಯೆ ಇದೆ. ಸೊ ಅದನ್ನು ರೈತರು ನಮ್ಮ ತೋಟಗಾರಿಕೆ ಬೆಳೆಗಳಿಗೆ ಅಥವಾ ಕೃಷಿ ಬೆಳೆಗಳಿಗೆ ಪ್ರವರ್ತನೆ ಆದರೆ ತುಂಬ ಒಳ್ಳೇದಂತ ನಮ್ಮ ಅಭಿಪ್ರಾಯ ಸರ್. ಈಗ ತಂಬಾಕನ್ನ ಬಿಡ್ತೀನಿ ಅನ್ನೋರಿಗೆ ಆಲ್ಟರ್ನೇಟ್ ಕ್ರಾಪಿಂಗ್ ಪ್ಯಾಟರ್ನ್ ಏನ್ ಹೇಳ್ತೀವಿ? ಪರ್ಯಾಯ ಬೆಳೆ ಪದ್ಧತಿ ಏನ್ ಹೇಳಿ? ಪರ್ಯಾಯ ಬೆಳೆ ಪದ್ಧತಿಯಲ್ಲಿ ಸರ್ ನಾವು ಅಂದರೆ ತರಕಾರಿ ಮಾಡ್ಕೋಬೋದು. ಈಗ ಏನು ನಮಗೆ ಟೊಬ್ಯಾಕೋದಲ್ಲಿ 3-4 ತಿಂಗಳಿಗೆ ಬರುತ್ತೆ. ಸೊ ಅದೇ ಥರ ನಮ್ಮಲ್ಲಿ ತರಕಾರಿಗೆ ನಾವು ಪ್ರೋತ್ಸಾಹನ ಮಾಡ್ತಾ ಇದ್ದೀವಿ. ಮೆಣಸಿ ಬೆಳಿಬೋದು, ಟೊಮೆಟೊ ಬೆಳಿಬೋದು, ಬದನೆ ಬೆಳಿಬೋದು. ಇನ್ನು ನಮ್ಮ ತರಕಾರಿಗಳಾದಂಥ ಕೋಸು, ಹೂಕೋಸು, ಎಲೆಕೋಸು, ನವಿಲುಕೋಸು ಎಲ್ಲನೂ ಬೆಳಿಬೋದು. ಬೆಳಿಲಿಕ್ಕೆ ನಾವು ಅವರಿಗೆ ಸಹಾಯಧನ ಕೊಡ್ತಾ ಇದ್ದೀವಿ. ಹಾಗೆಯೇ ಬಾಳೆ, ಪಪಾಯ, ಮಾವು, ತೆಂಗು ಇದನ್ನೆಲ್ಲನೂ ಮಾಡಲಿಕ್ಕೆ ನಮ್ಮ ಇಲಾಖೆ ವತಿಯಿಂದ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಮತ್ತು ತರಬೇತಿಗಳನ್ನು ಸಹಿತ ಹಮ್ಮಿಕೊಂಡು ಅವರಿಗೆ ನಾವು ಹೇಳ್ತೇವೆ. ಅದ್ರ ಜೊತೆಗೇ ತಾಲೂಕಿನಲ್ಲಿ ಪರ್ಯಾಯ ಬೆಳೆಯಾಗಿ ಅನಗೋಡು ಭಾಗದಲ್ಲಿ ತುಂಬಾ ಇದ್ರದ್ದು ಪ್ರಭಾವ ಜಾಸ್ತಿ ಇದೆ ತಂಬಾಕಿಂದು. ಸೊ ಅದನ್ನು ಕಡಿಮೆ ಮಾಡೋಕ್ಕೋಸ್ಕರ ಈಗ ಎಲ್ಲರೂ ಸ್ವಲ್ಪ ಟರ್ನ್ ಆಗ್ತಾ ಇದ್ದಾರೆ ಸರ್. ಶುಂಠಿ ಬೆಳೆಗೆ ಭಾಳ ಆಗ್ತಾ ಇದ್ದಾರೆ. ಈಗ ನಮ್ಮ ತಾಲೂಕಿನಲ್ಲಿ ಅನಗೋಡು ಭಾಗದಲ್ಲೇ ಸುಮಾರು ಒಂದು 4,000-5,000 ಎಕರೆಯಷ್ಟು ಶುಂಠಿ ಬಿತ್ತನೆ ಆಗಿದೆ ಸರ್ ಈಗ ಅದನ್ನು. ಸೊ ಅದು ಸ್ವಲ್ಪ ಟರ್ನ್ ಆಗ್ತಾ ಇದ್ದಾರೆ. ಇನ್ನೂ ಜಾಸ್ತಿ ನಮ್ಮ ತಂಬಾಕು ಬೆಳೆ ಬಿಟ್ಟು ಪರ್ಯಾಯ ಬೆಳೆಗೆ ನಮ್ಮ ಹಾರ್ಟಿಕಲ್ಚರ್ ಕಪ್ ಬರಬೇಕು ಅಂತೇಳಿ ನಮ್ಮ ರೈತ ಬಾಂಧವರಲ್ಲಿ ಕೇಳ್ಕೊಳ್ತೀನಿ ಸರ್. ಈಗ ಶುಂಠಿ ಮತ್ತು ಅರಿಶಿಣದ ಬಗ್ಗೆ ಹೇಳಿ. ಶುಂಠಿ ತುಂಬಾ ಚೆನ್ನಾಗಿ 9 ತಿಂಗಳ ಕ್ರಾಪ್ ಸರ್ ಅದು. ಈಗ ನಮ್ಮ ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲಾನು ಲೀಸಿಗೆ ಅಂತೇಳಿ ಮಾಡ್ತಾ ಇದ್ದಾರೆ ಸರ್. ಅದೊಂದು ಬಿಡಬೇಕು. ಲೀಸಿಗೆ ಮಾಡಿದಾಗ ಎಲ್ಲ ಕೇರಳಿಯನ್ಸ್ ಅವ್ರು ಕೊಡ್ತಾ ಇದ್ದಾರೆ ಸರ್. ಅವರು ಯಥೇಚ್ಛವಾದ ಗೊಬ್ಬರಗಳನ್ನು ಹಾಕ್ಬಿಟ್ಟು ಸಾಯಿಲನ್ನು ಫಲವತ್ತತೆ ಕಡಿಮೆ ಮಾಡ್ತಾ ಇದ್ದಾರೆ. ಇನ್ನೂ ಮುಖ್ಯವಾಗಿ ಹೇಳಬೇಕಂದ್ರೆ ಎಲ್ಲ ಈ ತೆಂಗಿನ ತೋಟಗಳಲ್ಲಿ, ಬೇರೆ ಬೇರೆ ತೋಟಗಳಲ್ಲಿ, ಅಡಿಕೆ ತೋಟಲ್ಲೂ ಹಾಕ್ತಾ ಇದ್ದಾರೆ. ಸೊ ಅಲ್ಲಿ ಯಥೇಚ್ಛವಾದ ಗೊಬ್ಬರ ಹಾಕೋದ್ರಿಂದ ಮತ್ತು ಹೆಚ್ಚಿನ ವಿಡಿಸೈಡ್ಸ್ ಕಳೆನಾಶಕಗಳನ್ನು ಸಿಂಪಡಿಸೋದ್ರಿಂದ ಏನು ತೆಂಗಿದೆ ಅಥವಾ ಅಡಿಕೆ ಇದೆ ಅಥವಾ ಬಾಳೆ ಇದೆ ಅವೆಲ್ಲನೂ ಬೇರೆಲ್ಲ ಕೊಳೆತೋಗಿ ಈ ಮಳೆಗಾಲ ಮತ್ತು ಗಾಳಿ ಬಂದಾಗ ಮರಗಳು ಬೀಳ್ತಾ ಇದ್ದಾವೆ ಸರ್. ಸೊ ದಯಮಾಡಿ ಅವನ್ನ ನೀವು ಸಪ್ರೇಟಾಗಿ ಮಾಡಿ, ಏನು ನಮ್ಮ ಇಲಾಖೆಯ ಅಥವಾ ಏನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಇದೆ ಅದ್ರ ಪ್ರಕಾರ ಗೊಬ್ಬರಗಳನ್ನು ನಾವು ನೀಡೋದಾದರೆ ಯಾವುದೇ ಸಮಸ್ಯೆ ಆಗಲ್ಲ. ಸೊ ಯಥೇಚ್ಛವಾದ ಗೊಬ್ಬರ ಕೊಡೋದ್ರಿಂದ ಭೂಮಿ ಫಲವತ್ತತೆ ಹಾಳಾಗಿ ಇರುವ ಮರಗಳು ಸಹಿತ ಹಾಳಾಗ್ತಾ ಇದ್ದಾವೆ ಸರ್ ಅಲ್ಲಿ. ಸೊ ಹಾಗಾಗಿ ಏನು ನಮ್ಮ ಇಲಾಖೆ ಅಥವಾ ರೆಕಮೆಂಡೇಶನ್ಸ್ ಅಷ್ಟು ಕೊಟ್ಟರೆ ಸಾಕಾಗುತ್ತೆ. ಇವರು ಬೇಗ ಜಾಸ್ತಿ ಇಳುವರಿ ಬರಬೇಕು ಅಂತೇಳಿ ಹೆಚ್ಚಿಗೆ ಗೊಬ್ಬರ ಕೊಡೋದ್ರಿಂದ ಸೊ ಭೂಮಿ ಫಲವತ್ತತೆ ಹಾಳಾಗಿ ಇದು ಮಾಡ್ತಾ ಇದ್ದಾರೆ ಸರ್. ಈಗ ಅರಿಶಿನ, ಶುಂಠಿ ಎರಡೂ ಕೂಡ ಬೆಳೆಯೋದಕ್ಕೆ ಉತ್ಸಾಹ ತೋರಿಸ್ತಾ ಇದ್ದಾರೆ. ಅಂದರೆ ಅನಗೋಡು ಭಾಗದಲ್ಲೆಲ್ಲನೂ ನಾವು ಇದು ಮಾಡ್ತಾ ಇದ್ದಾರೆ ಸರ್, ಶುಂಠಿ ಹಾಕ್ತಾ ಇದ್ದಾರೆ. ಬಿಳಿಕೆರೆ ಭಾಗ ಮತ್ತು ಗದ್ದಿಗೆ ಭಾಗದಲ್ಲಿ ಅರಿಶಿನಕ್ಕೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತಾರೆ. ಅರಿಶಿನ ಒಳ್ಳೆ ರೇಟ್ ಇದೆ. ಶುಂಠಿಯಲ್ಲಿ ಬಂದು ರೇಟ್ ಸರ್ ಭಾಳ ಕಡಿಮೆ ಆಗಿದೆ. 1,500 2,500 ರೂಪಾಯಿ ಅಷ್ಟೇ ನಿಂತಿದೆ. ಈಗ ಒಂದು ಸ್ವಲ್ಪ 2,500 3,000 ರೂಪಾಯಿಗೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಬಟ್ ರೇಟ್ ವೈಸ್ ಕಂಪೇರ್ ಮಾಡಿದಾಗ ಅರಿಶಿನ ಚೆನ್ನಾಗಿದೆ. ಜಾಸ್ತಿ ಕಲ್ಟಿವೇಶನ್ ಆಗ್ತಾ ಇದೆ. ಪಿರಿಯಾಪಟ್ಟಣ ಭಾಗ, ನಮ್ಮ ತಾಲೂಕು ಮತ್ತು ಈವನ್ ಮಡಿಕೇರಿ ಕೂಡ ನಮ್ಮಲ್ಲಿ ಈಗ ಶುಂಠಿ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಎಲ್ಲೆಲ್ಲಿ ಈಗ ಭತ್ತ ಬೆಳಿತಿದ್ರು ಆ ಭಾಗಕ್ಕೆಲ್ಲನೂ ಶುಂಠಿ ಹಾಕ್ತಾ ಇದ್ದಾರೆ. ಶುಂಠಿನ ಹಾಕೋದ್ರಿಂದ ಒಳ್ಳೆಯದು. ನಮ್ಮ ರೆಕಮೆಂಡೇಶನ್ಸ್ ಫರ್ಟಿಲೈಸರ್ಸ್ ಇದೆ, ಅದು ಕೊಟ್ಟರೆ ಒಳ್ಳೆಯದು. ಹೆಚ್ಚಿಗೆ ಅವರು ಲಾಭ ಬೆಳಿಬೇಕು, ಹೆಚ್ಚಿಗೆ ತೂಕ ಬರಬೇಕಾದ್ರಿಂದ ಈ ಬೇರೆ ಬೇರೆ ಗೊಬ್ಬರಗಳೆಲ್ಲ ಕೊಡೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆ ಒಂದು ಹಾಳಾಗ್ತಾ ಇದೆ ಸರ್. ಹುಣಸೂರು ತಾಲೂಕಲ್ಲಿ ನೀರಿನ ಒಂದು ಆಶ್ರಯ ಹೇಗೆ? ನೀರಿನ ಆಶ್ರಯ ಇದೆ ಸರ್. ಒಂದು ಲಕ್ಷ್ಮಣ ತೀರ್ಥದ್ದು ಒಂದಿದೆ. ಸೊ ಆರಂಗಿದು ಒಂದು ಸ್ವಲ್ಪ ಬರ್ತಾ ಇದೆ. ಮೇಜರ್ ಆಗಿ ಎಲ್ಲ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿರೋದು ಸರ್. ಮೇಜರ್ ಆಗಿ ಬೋರ್ವೆಲ್ ಡಿಪೆಂಡ್ ಆಗಿದ್ದಾರೆ. ಜೊತೆಗೆ ನಾವು ಹನಿ ನೀರಾವರಿ ಸಹಾಯಧನ ಸಹಿತ ನಾವು ಕೊಡ್ತಾ ಇದೀವಿ. ಬಟ್ ಶುಂಠಿ ಮತ್ತು ಅರಿಶಿನಕ್ಕೆ ನಾವು ಕೊಡ್ತಾ ಇಲ್ಲ ಸರ್, ಅದು ಕಮರ್ಷಿಯಲ್ ಕ್ರಾಪ್ ಅಂತೇಳಿ. ಬಟ್ ಅದ್ರ ಮೈಕ್ರೋ ಸ್ಪ್ರಿಂಕ್ಲರ್ ಅಂತೇಳಿ ರೈತರ ಬಾಂಧವರನ್ನ ಹಾಕೊಳ್ತಾ ಇದ್ದಾರೆ. ಅದು ಒಳ್ಳೆ ಚೆನ್ನಾಗಿದೆ. ಅದು ಬಿಟ್ಟು ನಾವು ಹನಿ ನೀರಾವರಿ ಸಹಿತ ನಾವು ಕೊಡ್ತಾ ಇದೀವಿ ಸರ್ ಅವರಿಗೆ. ಅಂತರ್ಜಲದ ಒಂದು ಪ್ರಮಾಣ ಹೇಗಿದೆ? ಅಂತರ್ಜಲ ಪ್ರಮಾಣ ಚೆನ್ನಾಗಿದೆ ಸರ್. ಯಾಕೆಂದ್ರೆ ಸುತ್ತು ಚಾನಲ್ಸ್ ಇದೆ, ಲಕ್ಷ್ಮಣ ತೀರ್ಥ ನದಿ ಏರಿತಾ ಇರೋದ್ರಿಂದ 450 ರಿಂದ 500 ಅಡಿ ಒಳಗಡೆ ಒಳ್ಳೆ ನೀರು ಸಿಗ್ತಾ ಇದೆ. ಹಿಂದೆ ಎಲ್ಲನೋ 100 ರಿಂದ 200 ಅಡಿಯಲ್ಲೇ ಸಿಗ್ತಾ ಇತ್ತು. ಸೊ ಈಗ ನೀರಿನ ಅಭಾವ ಆಗ್ತಾ ಇರೋದ್ರಿಂದ ಒಂದು 500 ರಿಂದ 600 ಅಡಿಗೆ ಹೋಗ್ತಾ ಇದೆ ಸರ್. ಈಗ ಇಂದಿನ ದಿನಗಳಲ್ಲಿ ಇದು ನಮ್ಗೆ ಗೊತ್ತಾಗ್ತಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನೀರಿನ ಅಭಾವ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಮತ್ತೆ ತುಂಬಾ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಬೆಳೆಗಳ ಮೇಲೇನೂ ವೈಪರೀತ್ಯ ಬೀಳ್ತಾ ಇದೆ ಸರ್. ಇದು ಈ ಬಾರಿ ವಿಪರೀತವಾಗಿ ಬಿಸಿಲಿರೋದ್ರಿಂದ ತೋಟಗಾರಿಕಾ ಬೆಳೆಗಳಿಗೂ ಕೂಡ ಒಂದಷ್ಟು ಸಮಸ್ಯೆಗಳಾಗಿದ್ದಾವೆ ಅಲ್ವೇ? ಹೌದು ಸರ್. ಅದಕ್ಕೋಸ್ಕರ ನಾವು ಈಗ ನಮ್ಮ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲ ಹೋಗಿ ನಮ್ಮ ಸ್ಟಾಫ್ ಎಲ್ಲನೂ ಏನು ಮಲ್ಚಿಂಗ್ ಇದೆ, ಮಲ್ಚಿಂಗ್ ಮಾಡ್ಕೋಬೇಕು. ಬೆಳಗಿನ ಜಾವ ಅಥವಾ ಸಂಜೆ ಟೈಮಲ್ಲಿ ನೀರಾವರಿನ ಕೊಡಬೇಕು, ಮಧ್ಯಾಹ್ನ ಟೈಮ್ ನೀರೆಲ್ಲ ಕೊಡಬಾರ್ದು ಅಂತ ಹೇಳ್ತಾ ಇದ್ದೀವಿ. ಅದನ್ನ ಒಂದು ಮಾಡ್ತಾ ಇದ್ದಾರೆ. ಮತ್ತೆ ಮಲ್ಚಿಂಗ್ ಸಿಸ್ಟಮ್ನ ಉಪಯೋಗಿಸಿ ಅಂತ ಹೇಳ್ತಾ ಇದ್ದೀವಿ. ಮಲ್ಚಿಂಗ್ ಸಿಸ್ಟಮ್ ಅಲ್ಲಿ ನಾವು ಅದಕ್ಕೆ ಸಹಾಯಧನ ಕೊಡ್ತೀವಿ. ಸೊ ಆ ಸಹಾಯಧನ ಎಷ್ಟು ಜನಕ್ಕೆ
ಬರುತ್ತೆ ಅಷ್ಟು ಜನಕ್ಕೆ ತಲುಪಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ಹಾಗೇನೆ ಮಲ್ಚಿಂಗಲ್ಲಿ ಅವರು 2 ಥರನೂ ಮಾಡ್ಕೋಬೋದು. ನ್ಯಾಚುರಲ್ ಮಲ್ಚಿಂಗು, ಈಗ ತೆಂಗಿನ ಮೊಟ್ಟೆ, ತೆಂಗಿನ ಗರಿ ಬಿದ್ದಿರುತ್ತೆ, ಕಟ್ ಮಾಡಿ ಅಲ್ಲೇ ಹಾಕ್ಬೋದು. ಇಲ್ಲ ಪಾಲಿಥೀನ್ ಶೀಟ್ ಬರುತ್ತೆ, ಮಲ್ಚಿಂಗ್ ಶೀಟ್ ಬರುತ್ತೆ, ಮಲ್ಚಿಂಗ್ ಶೀಟ್ನ ಹಾಕ್ಬಿಟ್ಟು ಮಾಯಿಶ್ಚರ್ ಕನ್ಸರ್ವೇಷನ್ ಮಾಡ್ಬೋದು, ನೀರಾವರಿನ ಕಡಿಮೆ ಮಾಡಲಿಕ್ಕೆ ಮಾಡ್ಬೋದು ಸರ್ ಇದರಲ್ಲಿ. ಅಂದ್ರೆ ತಾವು ಹೇಳೋದು ಈಗ ತರಕಾರಿ ಬೆಳೆಗಳನ್ನ ಬೆಳೆಯುವಂಥವ್ರು, ಸ್ವಲ್ಪ ವಾರ್ಷಿಕ ಬೆಳೆಗಳನ್ನು ಬೆಳೆಯುವಂಥವ್ರು ಮಲ್ಚಿಂಗ್ ಅನ್ನ ಬಳಕೆ ಮಾಡೋದು ಒಳ್ಳೇದು ಅಂತ. ವಾರ್ಷಿಕ ಬೆಳೆಗಳಂದ್ರೆ ಈಗ ಕಲ್ಲಂಗಡಿ ಹಾಕಿರೋರು, ಈವನ್ ನಮ್ಮ ಮೆಣಸಿ, ಟೊಮೊಟೊ ಹಾಕಿರೋರೆಲ್ಲನೂ ಈಗ ಮಲ್ಚಿಂಗ್ ಮಾಡ್ತಾ ಇದ್ದಾರೆ ಸರ್. ಈಗ ಅದೇ ಥರ ಈಗ ನಾವು ತೆಂಗು, ಅಡಿಕೆಗೆಲ್ಲ ಹೋದಾಗ ಅಲ್ಲಿ ಬಿದ್ದಿರತಕ್ಕಂಥ ಗರಿ ಅಂತ ಏನಂತೀವಿ ಅಥವಾ ಮೊಟ್ಟೆ ಅಂತ ಏನು ಹೇಳ್ತೀವಿ, ಅದನ್ನು ಕಟ್ ಮಾಡಿ ನಾವು ಸುತ್ತಲೂ ಅಲ್ಲೇ ಹಾಕಿ ಅದರದ್ದು ಗೊಬ್ಬರನೂ ಆಗುತ್ತೆ, ಅದರ ಹೆಚ್ಚಿನ ಪೊಟ್ಯಾಷಿಯಂ ಕಂಟೆಂಟ್ ಇರುತ್ತೆ. ಸೊ ಅದ್ರ ಬರ್ತಕ್ಕಂಥ ರೋಗ ರುಜಿನಗಳು ಕಡಿಮೆ ಆಗ್ತವೆ, ಇಳುವರಿನೂ ಜಾಸ್ತಿ ಬರುತ್ತೆ. ಈ ಉದುರೋದು ಅಂತ ಏನಿತೀವಿ ನಾವು ನೆಟ್ ಡ್ರಾಪಿಂಗ್ ಅಂತೇಳಿ, ಅದನ್ನ ಸಮಸ್ಯೆನೂ ಕಡಿಮೆ ಆಗುತ್ತೆ ಸರ್. ಈಗ ಮಾವು, ಹಲಸು, ಸೀಬೆ, ಸಪೋಟ ಈ ತರಹದ ಹಣ್ಣಿನ ಬೆಳೆಗಳ ಬೇಸಾಯ ಯಾವ ರೀತಿ ಇದೆ? ಹಣ್ಣಿನ ಬೆಳೆಗಳು ನಮ್ಮಲ್ಲಿ ಈಗ ಬಾಳೆ ತುಂಬ ಚೆನ್ನಾಗಿದೆ ಸರ್, ಫಾಲೋಡ್ ಬೈ ಪಪಾಯ ಇದೆ. ಮಾವು ಸ್ವಲ್ಪ ನಮ್ಮ ಬಿಳಿಕೆರೆಯ ಡ್ರೈಲ್ಯಾಂಡಲ್ಲಿ ಬೆಳೀತಿದ್ದಾರೆ. ಈಗ ನಾವು ಅದ್ರ ಬಗ್ಗೆ ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ ಬಗ್ಗೆನೇ ಮಾತಾಡೋದು ತುಂಬ ಸೂಕ್ತ ಅನಿಸುತ್ತೆ ಸರ್. ಈಗ ಹುಣಸೆ ಇರ್ಬೋದು, ಹುಣಸೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಪ್ರಾಧಾನ್ಯತೆ ಬರುತ್ತೆ. ನೇರಳೆ ಹಣ್ಣು, ಜಮ್ಮು ನೇರಳೆ ಇದೆ, ಅದನ್ನು ಮಾಡಲಿಕ್ಕೆ ಒಳ್ಳೆ ಅವಕಾಶಗಳಿದ್ದಾವೆ. ಅದು ಬಿಟ್ಟರೆ ಈಗ ಡ್ರ್ಯಾಗನ್ ಫ್ರೂಟ್ ಅಂತ ಬರ್ತಾ ಇದೆ. ಡ್ರ್ಯಾಗನ್ ಫ್ರೂಟಲ್ಲಿ ನಮ್ಮಲ್ಲಿ ಒಂದು 4-5 ಜನ ಬೆಳೆದಿದ್ದಾರೆ ಸರ್ ಈಗ. ಸೊ ಅದು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೀತಾಫಲ ಮಾಡ್ಬೋದು, ಸೀಬೆ ಮಾಡ್ಬೋದು, ಸಪೋಟ ಮಾಡ್ಬೋದು, ಮಾವು ಮಾಡ್ಬೋದು. ಈಗೆಲ್ಲಕ್ಕೂ ಒಳ್ಳೆ ಅವಕಾಶಗಳಿದೆ. ಇದಕ್ಕೆಲ್ಲನೂ ನಮ್ಮ ಉದ್ಯೋಗ ಖಾತ್ರಿಯಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ನಾವು ಮಾಡ್ಕೊಳ್ಳಿಕ್ಕೂ ನಮ್ಮ ಇಲಾಖೆ ಮುಂದೆ ಬರ್ತಾ ಇದೆ ಸರ್. ಅದನ್ನು ಜಿ ಬಂದ ಮೇಲೆ ಅದರಲ್ಲಿ ಮಾಡ್ಕೊಡ್ತೀವಿ ಸರ್ ನಾವು. ಅದನ್ನು ಬೇರೆ ಬೆಳೆಗಳು, ಹೊಸ ಬೆಳೆಗಳನ್ನೇನಾದರೂ? ಹೊಸ ಬೆಳೆಗಳಂತಂದರೆ ಸರ್, ನಾವೀಗ ಹೂವಿನ ಬೆಳೆಗಳು ಮಾಡ್ತಾ ಇದ್ದಾರೆ. ಸೈಲಸ್ ಕಲ್ಚರ್ ಅಂತೇಳಿ ಒಬ್ಬರು ಪಾಲಿ ಹೌಸಲ್ಲಿ ಮಾಡ್ತಿದ್ದಾರೆ. ಅವರು ಮಾಡಿ ಹೊರಗಡೆ ದೇಶಗಳಿಗೆ ಕಳಿಸ್ತಿದ್ದಾರೆ ಸರ್ ಅವರು. ಸೊ ಅಂಥದನ್ನೆಲ್ಲ ಮಾಡ್ಬೋದು. ತುಂಬ ಕಾಸ್ಟ್ಲಿ ಬರುತ್ತೆ, ತುಂಬ ಬಂಡವಾಳ ಇರತಕ್ಕಂಥ ರೈತರಿಗೆ ಆಗುತ್ತೆ. ಅದು ನಾರ್ಮಲ್ ರೈತರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ಸೈಲಸ್ ಕಲ್ಚರು ಈಗ ನಮ್ಮಲ್ಲಿ ಒಬ್ರು ಮಾಡಿದ್ದಾರೆ ಸರ್, ಅವರೂ ಚೆನ್ನಾಗಿ ಮಾಡ್ತಿದ್ದಾರೆ. ಏನು ಮಾಡಿದ್ದಾರೆ ಸರ್ ಅವರು? ಅವರು ಇದು ಚಿಯಾ ಅಂತ ಬರುತ್ತೆ ಸರ್, ಒಂದು ಅದನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಆರ್ಕಿಡ್ಸ್ ಟೈಪ್ ಮಾಡಿದ್ದಾರೆ ಸರ್, ಅದೊಂದು ಫ್ಲವರ್ಸ್ ಮಾಡಿದ್ದಾರೆ. ಜಸ್ಟ್ ಒಂದು 1/2 ಎಕರಲ್ಲಿ ಮಾಡಿದ್ದಾರೆ ಸರ್ ಅವರು, ಗ್ರೀನ್ ಹೌಸಲ್ಲಿ ಮಾಡಿದ್ದಾರೆ. ಜಸ್ಟ್ ಲೈಕ್ ಜಮ್ಮು ಕಾಶ್ಮೀರದಲ್ಲಿ ಮಣ್ಣೆ ಇಲ್ದಂಗೆ ಬೆಳೀತಾರ ಕ್ರಾಪ್ಗಳಲ್ಲಿ ಇವರೊಬ್ಬರು ಮಾಡ್ತಾ ಇದ್ದಾರೆ, ಟ್ರೈ ಮಾಡಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಆಗ್ಬೋದು. 1 ಎಕರೆಲ್ಲೇ ಬೆಳೆಯೋದನ್ನ ಅವರು 5 ಗುಂಟೆಯಲ್ಲೇ ಬೆಳೀತಾರೆ. ಸೊ ಆ ಥರ ಎಲ್ಲ ಮಾಡ್ತಿದ್ದಾರೆ. ಅದನ್ನ ಮಾಡಲಿಕ್ಕೆ ಉಪಯೋಗ ಅವಕಾಶಗಳಿದ್ದಾವೆ ಸರ್. ಸುಮಾರು ಪಾಲಿ ಹೌಸನ್ನು ಒಂದು 15-20 ಪಾಲಿ ಹೌಸ್ ಇದ್ದಾವೆ. ಸೊ ವರ್ಷ ಇಡೀನೂ ಅವರು ಬೆಳ್ಕೋಬೋದು. ಇಂಥ ಟೈಮಲ್ಲಿ ಬೆಳಿಬೇಕಂತ ಏನೂ ಇಲ್ಲ. ಸೊ ನಾವು ಹೊರಗಡೆ ಬೆಳೆಯೋದ್ರೆ ಮಳೆಗಾಲದಲ್ಲಿ ಮಳೆಗಾಲ ಬೆಳೆಗಳು ಬೆಳಿಬೇಕು, ಬೇಸಿಗೆಕಾಲದಲ್ಲಿ ಬೇಸಿಗೆಕಾಲಗಳ ಬೆಳೆಗಳನ್ನು ಬೆಳಿಬೇಕು, ಚಳಿಗಾಲದಲ್ಲಿ ಚಳಿಗಾಲದ ಬೆಳೆಗಳು ಬೆಳಿಬೇಕಾಗುತ್ತೆ. ಈಗ ಗ್ರೀನ್ ಹೌಸಲ್ಲಿ ಆದರೆ ಪ್ರತಿ ಅವ್ರು ಯಾವಾಗ ಬೇಕೋ, ಯಾವಾಗ ರೇಟ್ ಬರುತ್ತೆ ಎಲ್ಲನೂ ಕಮರ್ಷಿಯಲ್ ಆಗೇ ಮಾಡೋದ್ರಿಂದ, ಮತ್ತು ಎಲ್ಲರೂ ದುಡ್ಡುಗೋಸ್ಕರನೇ ನಾವು ಬೆಳೆಯೋ ಬೆಳೆಗಳಿಂದ, ಸೊ ಗ್ರೀನ್ ಹೌಸಲ್ಲಿ ಯಾವಾಗ ಬೇಕಾದರೂ ಅವಾಗೆ ಮಾಡ್ಕೊಳ್ಳಿಕ್ಕೆ ವಿಫಲ ಅವಕಾಶಗಳಿದಾವೆ ಸರ್ ಅದರಲ್ಲಿ. ಈಗ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅಲ್ಲಿಂದಲೂ ಕೂಡ ಈ ಹಸಿರು ಮನೆಗಳನ್ನ, ಗ್ರೀನ್ ಹೌಸ್ಗಳನ್ನು ಕಟ್ಕೊಳ್ಳೋದಕ್ಕೆ ನೆರವು ಸಿಗುತ್ತಲ್ಲ? ಹೌದು ಸರ್, ಅದರಲ್ಲಿ ಎಲ್ಲ ಪ್ರಾಜೆಕ್ಟ್ ಕಾಸ್ಟಲ್ಲಿ ಸರ್, ಪ್ರಾಜೆಕ್ಟ್ ಕಾಸ್ಟ್ಗೆ 25% ಕೊಡ್ತಾರೆ ಸರ್, ಇನ್ಕ್ಲೂಡಿಂಗ್ ಲ್ಯಾಂಡ್, ಬೋರ್ವೆಲ್, ಫೆನ್ಸಿಂಗ್, ಫಾರ್ಮ್ ಹೌಸ್ ಇದೆಲ್ಲ ಸೇರಿ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡಲ್ಲಿ 25% ಸಬ್ಸಿಡಿ ಸಿಗುತ್ತೆ. ಸೊ ಅದರಲ್ಲಿ ಮಾಡ್ಕೋಬೋದು. ನಮ್ಮಲ್ಲಿ ಬೆಳೆಗಳಿಗೆ ನಮ್ಮ ಇಲಾಖೆ ವತಿಯಿಂದ ಎಷ್ಟು ಸಾಧ್ಯನೋ ಅಷ್ಟು ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ಅಂದ್ರೆ ತಾವು ಹೇಳೋದು ಪ್ರೊಟೆಕ್ಟಿವ್ ಇರಿಗೇಷನ್, ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಲ್ವಾ? ಹೌದು ಸರ್. ಸೊ ಆ ತರಹದ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡ್ರೆ ಒಳ್ಳೆಯದು. ಈಗ ನರ್ಸರಿಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವಲ್ವಾ ಎಲ್ಲ ತಾಲೂಕಲ್ಲೂ? ಹೌದು ಸರ್, ನರ್ಸರಿಗಳದ್ದು ಏನು ಅಂತಂದ್ರೆ ಒಂದು ಉತ್ತಮವಾದ ಬೆಳವಣಿಗೆ ಅಂದ್ರೆ, ಹಿಂದೆ ನಮ್ಮಲ್ಲಿ ಎಲ್ಲಾನು ನ್ಯಾಚುರಲ್ ಆಗಿ ಹಾಕ್ತಿದ್ರು. ಅಂದ್ರೆ ಮೊಳಕೆಯಲ್ಲೇನೆ ಬಂದ್ಬಿಡ್ತಿತ್ತು ಕಾಯಿಲೆ. ಹೊರಗಡೆ ಬಂದ ತಕ್ಷಣನೇ ಕಾಯಿಲೆ, ಅಲ್ಲಿ ಏಪಿಡ್ಸು, ಮೈಟ್ಸು ಇವೆಲ್ಲ ಬಂದು ಅಲ್ಲಿ ಅಟ್ಯಾಕ್ ಆಗ್ಬಿಡವು. ಏನು ಹೂವು ಬರೋ ಟೈಮ್ಗೆ ಫುಲ್ಲು ಗಿಡನೇ ಹಾಳಾಗ್ಬಿಡ್ತಿತ್ತು. ಈಗ ಈ ಪ್ರೊಟೆಕ್ಟೆಡ್ ಅಥವಾ ಹಸಿರು ಮನೆಗಳು ಅಥವಾ ಏನು ಇದು ನೆರಳು ಮನೆಗಳು ಅಥವಾ ಶೇಡ್ ನೆಟ್ಸ್ ಅಂತ ಏನಿದೆ, ಆ ಶೇಡ್ ನೆಟ್ ಅಲ್ಲಿ ಬೆಳೆಯೋದ್ರಿಂದ ಏನು ನರ್ಸರಿಯಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟಗಳನ್ನ ತಡೆಯೋದ್ರಿಂದ ನಮಗೆ ಮುಂದೆ ಬೇಗ ಇಳುವರಿ ಬರುತ್ತೆ. ಮತ್ತು ಅಲ್ಲಿ ಬರ್ತಕ್ಕಂಥ ರೋಗ ರುಜಿನಗಳು ಅಲ್ಲೇ ಕಡಿಮೆ ಆಗಿರುತ್ತೆ. ನಾವು ತಂದು ಹಾಕೊಂಡ ಮೇಲೆ ಒಂದು ಸ್ವಲ್ಪ ಸ್ಪ್ರೇಗಿ ಮಾಡಿದ್ಮೇಲೆ ಒಳ್ಳೆ ಇಳುವರಿನೂ ಬರುತ್ತೆ, ಒಳ್ಳೆ ಗುಡ್ ಕ್ವಾಲಿಟಿನೂ ಬರುತ್ತೆ ಸರ್ ಅಲ್ಲಿ. ಸೊ ಹಂಗಾಗಿ ಈ ನರ್ಸರಿಯಲ್ಲೇ ನಾವು ರೋಗ ಮತ್ತು ಕೀಟಗಳನ್ನ ತಡೆಯೋದ್ರಿಂದ ಉತ್ತಮವಾದ ಫಸಲನ್ನು ನಾವು ಪಡಿಬಹುದು. ಈಗ ತರಕಾರಿ ಸಸಿಗಳನ್ನು ಮುಂಚೆ ಅವರೇ ಒಟ್ಲಾಕೊಂಡು ಓಪನ್ ಕಂಡೀಷನ್ ಮಾಡ್ತಿದ್ರು ಸರ್. ಓಪನ್ ಕಂಡೀಷನ್ ಮಾಡೋದ್ರಿಂದ ತಂಬಾಕು ಸಹಿತನೂ ಈಗ ನರ್ಸರಿಗಳಲ್ಲೇ ಮಾಡ್ತಿದ್ದಾರೆ ಸರ್, ಟ್ರೈಯಲ್ಲೇ ಮಾಡ್ತಿದ್ದಾರೆ. ಆ ತರಹ ನಾನು ನರ್ಸರಿ ಮಾಡ್ಕೋತೀನಿ ಅಂದ್ರೂ ಕೂಡ ನಿಮ್ಮ? ಹೌದು ಸರ್. ಮೊದಲು ನಾವು ಪ್ರತಿ ಇದಕ್ಕೂ ಕೊಡ್ತಿದ್ವಿ, 90% ಸಬ್ಸಿಡಿ ಇತ್ತು. ಈಗ ಅದು 40% ಜನರಲ್ಗೆ, 50% SC ST ಅವರಿಗೆ ಆಗಿದೆ ಸರ್ ಅದು.
ಅದರಲ್ಲಿ ಮಾಡಿದ್ರೆ ಮಾಡ್ಕೊಳ್ಳಿಕ್ಕೆ ಪ್ರಯೋಜನ ಇದೆ ಸರ್. ಅಂದ್ರೆ ತರಕಾರಿ ಬೆಳೆಗಾರರಿಗೆ ಬೇರೆ ಬೆಳೆಗಾರರಿಗೆ ಇಲ್ಲ, ಎಲ್ಲರಿಗೂ ಇದೆ ಸರ್. ಅನುಕೂಲ ಅನುಕೂಲ ತುಂಬಾ ಇದೆ ಸರ್. ಅನುಕೂಲ ಈಗ ಹಿಂದೆ ಬೆಳೆ ಬೆಳೀತಾ ಇದ್ದವರು ಕ್ಯಾಪ್ಸಿಕಮ್ಮು, ಟೊಮೆಟೊ ಎಲ್ಲ ಬೆಳೀತಿದ್ದವರು ಈಗ ಅದನ್ನ ಕನ್ವರ್ಟ್ ಮಾಡ್ಕೊಂಡು ನರ್ಸರೀಸ್ ಮಾಡ್ತಿದ್ದಾರೆ. ಈಗ ನರ್ಸರೀಸ್ ಮಾಡ್ತಿದ್ದಾರೆ, ಅದರಲ್ಲಿ ಒಳ್ಳೆ ಪ್ರಾಫಿಟ್ ತಗೊಳ್ತಾ ಇದ್ದಾರೆ ಸರ್ ಅವರನ್ನು. ಡಾಕ್ಟರ್ ನಾಗರಾಜ್ ಅವರೇ, ಮುಂಗಾರು ಹಂಗಾಮಿನಲ್ಲಿ ಬಹಳಷ್ಟು ಜನ ಈ ಹಣ್ಣಿನ ಬೆಳೆಗಳನ್ನ ಬೆಳೆಯೋದಕ್ಕೆ ಆಲೋಚನೆ ಮಾಡ್ತಾರೆ. ಈಗ ಹಲಸಿರ್ಬೋದು, ನೇರಳೆ ಇರಬಹುದು, ಮತ್ತೆ ಬೆಣ್ಣೆ ಹಣ್ಣು ಇರಬಹುದು, ಮಾವಿರ್ಬೋದು, ಸೀಬೆ, ಸಪೋಟ ಇರಬಹುದು. ಅವ್ರಿಗೆ ಸಮಸ್ಯೆ ಇರೋದು ಒಳ್ಳೆ ಗುಣಮಟ್ಟದ ಸಸಿಗಳನ್ನ ಎಲ್ಲಿಂದ ತಗೋಬೇಕು ಅಂತ. ನಾವು ಹೇಳ್ತೀವಿ ಸಾಧ್ಯವಾದಷ್ಟು ಕಸಿ ಗಿಡಗಳನ್ನೇ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ವಾ? ಹೌದು ಸರ್. ಈಗ ನಿಮ್ಮ ನರ್ಸರಿಗಳಲ್ಲೂ ಕೂಡ ನೀವು ಕಸಿ ಸಸಿಗಳನ್ನ ಅಭಿವೃದ್ಧಿ ಹೌದು ಸರ್. ತಾವು ಏನು ಹೇಳಿದ್ರಿ, ಬಹುವಾರ್ಷಿಕ ಹಣ್ಣಿನ ಬೆಳೆಗಳನ್ನ ಮೈಸೂರು ಜಿಲ್ಲೆಯಲ್ಲಿ ಯಲಚನಹಳ್ಳಿಯಲ್ಲಿದೆ, ಅಲ್ಲಿ ಕಸಿ ಮಾಡ್ತಾರೆ. ಮತ್ತೆ ಹಾರ್ಟಿಕಲ್ಚರ್ ಕಾಲೇಜ್ ಇದೆ, ಅಲ್ಲಿ ಕಸಿ ಮಾಡಿ ಗಿಡಗಳು ಸಿಗ್ತವೆ. ಮತ್ತೆ ನಮ್ಮ ರಂಗಸಮುದ್ರದಲ್ಲಿ ನಮ್ದು ಒಂದು ನರ್ಸರಿ ಇದೆ, ಮತ್ತೆ ಕುಕ್ಕರಳ್ಳಿ ಕೆರೆಯಲ್ಲಿ ಇದೆ, ಎಲ್ಲ ತಾಲೂಕುಗಳಲ್ಲಿ ಇದಾವೆ. ಇಲ್ಲಿ ಹೆಚ್ಚಾಗಿ ನಮ್ಮ ಗಿಡಗಳನ್ನ ಮಾಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಇದು ಆರ್ಗೇಟ್ ಅಲ್ಲಿ ನರ್ಸರಿ ಮ್ಯಾನ್ ಕೋಆಪರೇಟಿವ್ ಸೊಸೈಟಿ ಅಂತ ಒಂದು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದೆ. ಸೊ ಅಲ್ಲಿನೂ ಒಳ್ಳೆ ಗಿಡಗಳು ಸಿಗ್ತವೆ. ಅಲ್ಲಿ ನಾವು ಮುಂಚೆನೇ ಅವರಿಗೆ ಇಂಡಿಯೆಂಟ್ ಕೊಟ್ಟು ಮಾಡಿದ್ರೆ ತರಿಸಿ ಕೊಡ್ತಾರೆ. ಮತ್ತೆ ಇಲ್ಲಿ ನಮ್ಮಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಮಾಡ್ತಾ ಇರೋವಾಗ ಮುಂಚೆನೇ ಹೇಳಿದ್ರೆ ಅವರು ರೈತ ಬಂಧುರಿಗೆ ಕೊಡಲಿಕ್ಕೆ ಆಗುತ್ತೆ ಸರ್ ಅದು. ಬಟ್ ಒಳ್ಳೆ ಸಿಗಬೇಕಂದ್ರೆ ಈಗ ಒಳ್ಳೆ ನರ್ಸರಿಗಳು ಇದಾವೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿರೋ ಏನು ಸರ್ಕಾರದ ನರ್ಸರಿಗಳಿದಾವೆ, ಆ ನರ್ಸರಿಗಳಲ್ಲಿ ತಗೊಂಡ್ರೆ ಸಮಸ್ಯೆ ಏನಿಲ್ಲ ಸರ್, ಮಾಡಬಹುದು, ಕೊಡ್ತಾರೆ ಸರ್. ಈಗ ಅಂದ್ರೆ ಈ ನರ್ಸರಿಗಳು ಎಲ್ಲೆಲ್ಲಿದಾವೆ, ಯಾವ್ಯಾವ ನರ್ಸರಿಗಳಲ್ಲಿ ಏನೇನು ಸಸಿಗಳು ಸಿಗ್ತಾ ಇದಾವೆ ಅನ್ನೋದ್ರ ಮಾಹಿತಿನ ಯಾವ ರೀತಿ ಪಡ್ಕೋಬಹುದು ಅಂತ ಅನ್ಸುತ್ತೆ. ರೈತ ಬಾಂಧವರು ಯಲಚನಹಳ್ಳಿ ತೋಟಗಾರಿಕೆ ಕ್ಷೇತ್ರ ಇದೆ, ಅಲ್ಲಿ ಪಡ್ಕೋಬಹುದು. ಇಲ್ಲಿ ಕುಕ್ಕರಳ್ಳಿ ತೋಟಗಾರಿಕೆ ಕ್ಷೇತ್ರ ಇದೆ, ಅಲ್ಲಿ ಪಡ್ಕೋಬಹುದು. ಅಥವಾ ರಂಗಸಮುದ್ರ ನಮ್ಮ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತಿದೆ, ಅಲ್ಲಿ ಪಡ್ಕೋಬಹುದು. ಇನ್ನು ನಮಗೆ ಎಲ್ಲಾ ಮಾಹಿತಿ ಒಂದೇ ಕಡೆ ಬೇಕಂದ್ರೆ ನಮ್ಮ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ರಾಜ್ಯ ವಲಯ ಮೈಸೂರು ಅಂತಿದೆ, ಅಲ್ಲಿಗೆ ಹೋದ್ರೆ ಯಾವ್ಯಾವ ಫಾರಂ ಅಲ್ಲಿ ಯಾವ್ಯಾವ ಗಿಡಗಳು ಅವೈಲಬಿಲಿಟಿ ಇದೆ ಅಂತೇಳಿ ಅಲ್ಲಿ ಪೂರ್ತಿ ಲಿಸ್ಟೇ ಕೊಡ್ತಾರೆ ಸರ್. ಅಲ್ಲಿ ರೈತ ಬಾಂಧವರು ಪಡ್ಕೋಬಹುದು ಸರ್. ನಮ್ಮಲ್ಲಿ ಸುಮಾರು 40 ನರ್ಸರಿಗಳಿದಾವೆ. 40 ನರ್ಸರಿಗಳಲ್ಲಿ ಯಾವ್ಯಾವ ನರ್ಸರಿಗಳಲ್ಲಿ ಯಾವ್ಯಾವ ಗಿಡಗಳ ಲಭ್ಯವಿದೆ ಅಂತೇಳಿ ಅಲ್ಲಿ ಸಿಗುತ್ತೆ ಸರ್ ಅವರಿಗೆ. ಹೂವಿನ ಬೆಳೆಗಳ ಬೇಸಾಯದ ಬಗ್ಗೆ ಈಗ ತಾವು ಹೇಳಿದ್ರಿ, ನೆರಳು ಮನೆ ಅಥವಾ ಗ್ರೀನ್ ಹೌಸ್ಗಳಲ್ಲಿ ಬೆಳೀತಾ ಇದ್ದಾರೆ ಅಂತ. ಓಪನ್ ಆಗಿ ಬೆಳೆಯುವಂತಹ ಹೂವುಗಳು ಯಾವುದು ಇಲ್ವಾ ಹುಣಸೂರು ತಾಲೂಕು? ಓಪನ್ ಆಗಿ ಬೆಳೀತಕ್ಕಂಥದ್ದು ನಮ್ಮಲ್ಲಿ ಚೆಂಡು ಹೂವು ಬೆಳೀತಾರೆ ಸರ್. ಅದು ಸೀಸನ್ ಓರಿಯೆಂಟೆಡ್. ಈ ನಮ್ಮ ದಸರಾ ಬರೋ ಸೀಸನ್ನಲ್ಲಿ ಚೆಂಡು ಹೂವು ಮತ್ತು ಸೇವಂತಿಗೆ. ಸೊ ಸೇವಂತಿಗೆಯಲ್ಲಿ 2 ಥರ, ಆಫ್ರಿಕನ್ ಇದೆ ಮತ್ತು ವೈಲೆಟ್ ಇದೆ. ಸೊ ಅದನ್ನು ಥ್ರೂಔಟ್ ಇಯರ್ ಬೆಳೀತಾ ಇದ್ದಾರೆ. ಬಟ್ ಹೆಚ್ಚಿಗೆ ನಮಗೆ ಏನು ದಸರಾ ಶ್ರಾವಣ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ ಬರೋಂಗೆ ರೈತ ಬಾಂಧವರು ಬೆಳೀತಾ ಇದ್ದಾರೆ. ಅದು ನಮ್ಮ ಬಿಳಿಕೇರಿ ಏರಿಯಾದಲ್ಲಿ ಮತ್ತು ಅನ್ಗೋಡಿ ಏರಿಯಾದಲ್ಲಿ ಚೆನ್ನಾಗಿ ಬೆಳೀತಾ ಇದ್ದಾರೆ ಸರ್. ಅದನ್ನು ಹಸಿರು ಮನೆಯಲ್ಲಿ ಬೆಳೆಯೋದಾದ್ರೆ ಅವ್ರು ಯಾವಾಗ ಬೇಕಾದ್ರೂ ಯಾವ ಕ್ರಾಪ್ ಬೇಕಾದ್ರೂ ಬೆಳಿಬೋದು. ಈಗ ಒಂದು ಸ್ವಲ್ಪ ಗುಲಾಬಿನೂ ಈಗ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಈಗ ಓಪನಲ್ಲಿ ಯಾರೋ ಇದರಲ್ಲಿ ಗ್ರೀನ್ ಹೌಸಲ್ಲಿ ಮಾಡ್ತಾ ಇಲ್ಲ, ಓಪನಲ್ಲಿ ಗುಲಾಬಿನೂ ಬೆಳೀಲಿಕ್ಕೆ ಈಗ ಪ್ರಾರಂಭ ಮಾಡಿದ್ದಾರೆ ಸರ್. ಅದನ್ನು ಚೆನ್ನಾಗಿ ಬರ್ತಾರೆ, ಓಪನ್ ಕಂಡೀಷನ್ ಚೆನ್ನಾಗಿ ಬರ್ತಾ ಇದೆ ಸರ್, ಮಾಡ್ಬೋದು. ಈಗ ಅದು ಬಿಟ್ಟರೆ ನಮಗೆ ಈ ನಮ್ಮ ಒಂದು ಬಿಳಿಕೆರೆ ಭಾಗದಲ್ಲಿ ಈ ಕನಕಾಂಬ್ರ 2 ಗುಂಟೆ 5 ಗುಂಟೆ ಮ್ಯಾಕ್ಸಿಮಮ್, ಜಾಸ್ತಿ ಹಾಕಿದ್ರಿಂದ 10 ಗುಂಟೆ, ಬಿಕಾಸ್ ಅದು ತುಂಬ ಲೇಬರ್ ಬೇಕಾಗುತ್ತೆ ಹಾರ್ವೆಸ್ಟ್ ಮಾಡಲಿಕ್ಕೆ. ಸೊ ಹಂಗಾಗಿ ಇದೊಂದು ನಮ್ಮ ಬಿಳಿಕೆರೆ ಹೋಬಳಿಯ ಭಾಗದಲ್ಲಿ ಕನಕಾಂಬ್ರ ಚೆನ್ನಾಗಿ ಬೆಳೀತಾರೆ ಸರ್. ಥ್ರೂಔಟ್ ಇಯರ್ ಸಪ್ಲೈ ಮಾಡ್ತಾ ಇದ್ದಾರೆ ಸರ್ ಅವರು. ನಿಮ್ಮಲ್ಲಿ ತಂಬಾಕು ಬೆಳೆದ ಮೇಲೆ ಆ ಜಾಗದಲ್ಲಿ ಅವರೆಕಾಯಿ ಬೆಳೀತಾರೆ, ಅದು ಬಹಳ ಅದ್ಭುತವಾದ ಮಾರುಕಟ್ಟೆ. ಹೌದು ಸರ್. ನಮ್ಮ ಈಗ ಮೈಸೂರು ಹುಣಸೂರು ರೋಡಲ್ಲಿ ಬನ್ನಿಕೊಪ್ಪೆ ಅಂತ ಬರುತ್ತೆ ಸರ್. ಅದರಲ್ಲಿ 30 ರಿಂದ 40 ದಿವಸ ಆ ರೋಡಲ್ಲಿ ಓಡಾಡಕ್ಕೆ ತುಂಬಾ ಕಷ್ಟನೇ ಆಗುತ್ತೆ. ಬೆಳಗ್ಗೆ ಒಂದು 8 ರಿಂದ 11 ಗಂಟೆ ತನಕ ಬಹಳನೇ ಸಮಸ್ಯೆ ಆಗುತ್ತೆ. ಸೊ ಏನು ಈ ತಂಬಾಕು ಹಾಕಿರ್ತಾರೆ ಆ ಭಾಗದಲ್ಲಿ ಹೆಚ್ಚಿಗೆ ಫರ್ಟಿಲೈಸರ್ಸ್ ಹಾಕಿರ್ತಾರೆ. ಸೊ ಅದನ್ನ ಅವರು ತಂಬಾಕು ಹಾರ್ವೆಸ್ಟ್ ಮಾಡಿದ ತಕ್ಷಣನೇ ಅವರೇ ಹಾಕ್ಬಿಡ್ತಾರೆ ಸರ್. ಅವರೇ ಹಾಕ್ಬಿಟ್ಟಾಗ ಏನಾಗುತ್ತೆ, ಆ ಒಂದು ಇದರಲ್ಲೇನೆ ಮಳೆಗಾಲ, ಅದಕ್ಕೆ ನೀರಿರೋದಿಲ್ಲ, ಮಳೆ ಆಶ್ರಿತದಲ್ಲೇನೆ ಅದು ಬಂದ್ಬಿಡುತ್ತೆ ಸರ್. ತುಂಬಾ ಥ್ರೂಔಟ್ ಇಂಡಿಯಾನೇ ಹೋಗುತ್ತೆ ಅಂತ ನಾವು ಹೇಳ್ಬೋದು ಸರ್. ಅಷ್ಟು ನನಗೆ ಐಡಿಯಾ ಇಲ್ಲ ಅದರದ್ದು. ಬಟ್ ಅಲ್ಲಿ ಮಾತಾಡೋದು ನಾನು ನೋಡಿರೋ ಜಾಗ ಇದರಿಂದ ಥ್ರೂಔಟ್ ಇಂಡಿಯಾಗೆ ಅಲ್ಲಿಂದ ಸಪ್ಲೈ ಆಗುತ್ತೆ ಸರ್. ಅದು ಅವರೆಕಾಯಿಗೆ ತುಂಬಾ ಫೇಮಸ್ ಹುಣಸೂರು ಸರ್. ಅದು ನಿಮ್ಮ ಇಲಾಖೆ ವ್ಯಾಪ್ತಿಗೆ ಏನು ಬರುತ್ತೆ? ನಮ್ಮ ಇಲಾಖೆ ವ್ಯಾಪ್ತಿಗೆ ಬರಲ್ಲ ಸರ್, ಅದು ಕೃಷಿ ಇಲಾಖೆ ವ್ಯಾಪ್ತಿಗೆ ಬರುತ್ತೆ ಸರ್. ಕೃಷಿಯಾಗಿ ಬರುತ್ತೆ ಅದು ಸರ್. ಈಗ ಹಿಂಗಾರಲ್ಲೂ ಮುಂಗಾರಲ್ಲೂ ಬೇಸಿಗೆಯಲ್ಲೂ ಎಲ್ಲಾ ಹಂತಗಳಲ್ಲೂ ತರಕಾರಿಯನ್ನ ಬೆಳೆಯೋದಕ್ಕಂತೂ ಅವಕಾಶ ಇದ್ದೇ ಇದೆ. ಮೈಸೂರು ಜಿಲ್ಲೆಯಲ್ಲಿ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲಾ ಸೀಸನ್ ಅಲ್ಲೂ ತರಕಾರಿ ಹೂವನ್ನ ಬೆಳೀಲಿಕ್ಕೆ ಯೋಗ್ಯವಾಗಿದೆ, ಬೆಳೀತಾನೂ ಇದ್ದಾರೆ, ಅವಕಾಶಗಳು ತುಂಬಾನೇ ಇದಾವೆ. ಅದರಲ್ಲಿ ಏನಂದ್ರೆ ನಮ್ಮ ರೈತ ಬಾಂಧವರು ತಳಿಗಳನ್ನು ಆಯ್ಕೆ ಮಾಡುವಾಗ ಆ ಕಾಲಕ್ಕೆ ತಕ್ಕಂಥ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಅಂಗಡಿಗೆ ಹೋಗ್ಬಿಟ್ಟು ನಮಗೆ ಟೊಮೊಟೊ ಕೊಡಿ ಅಂದರೆ ಅವ್ರು ಯಾವುದೋ ತೆಗೆದು ಕೊಡ್ತಾರೆ, ಅದನ್ನು ಹಾಕಿದ್ರೆ ಆಗೋದಿಲ್ಲ. ಬೇಸಿಗೆಗೆ ಬೇಕಾಗಿರತಕ್ಕಂಥ ಬೇಸಿಗೆ ತಳಿಗಳು ಹಾಕಬೇಕು.
ಮಳೆಗಾಲಕ್ಕೆ ಬೇಕಾಗಿರ್ತಕ್ಕಂಥ ತಳಿಗಳನ್ನ ಮಳೆಗಾಲಕ್ಕೆ ಹಾಕಿದರೆ ಮಾತ್ರ ರೈತರು ಉತ್ತಮವಾದ ಒಂದು ಫಸಲನ್ನು ಪಡಿಬೋದು ಸರ್. ಅದರ ಜನರಲ್ಲಿ ಹೊಸ ಬೆಳೆಗಳನ್ನೇ ಬೆಳಿಬೇಕು ಅಂತ ಆಸೆ ಇದೆ. ಮೆಕಾಡೆಮಿಯಾ ಬೆಳಿತೀನಿ ಅಂತಾರೆ ಕೆಲವರು, ಬೆಣ್ಣೆ ಹಣ್ಣನ್ನ ಯಾಕೆ ಬೆಳಿಬಾರ್ದು ಅಂತಾರೆ. ಸರ್ ಈಗ ನಾನು ಅವಾಗಲೇ ಹೇಳ್ಬೇಕಂತ ಮಾಡಿದೆ, ಈ ಫ್ರೂಟ್ಸ್ ಅಲ್ಲಿ ಈಗ ಎಲ್ಲರೂ ಬೆಣ್ಣೆ ಹಣ್ಣು ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ರೆ ಸರ್. ನಮ್ಮಲ್ಲಿ ಆಲ್ಮೋಸ್ಟ್ ಈಗ ಒಂದು 15-20 ಹೆಕ್ಟರ್ ಹಾಕಿರ್ಬೋದು ಅಂತ ನನಗೆ ಗಮನಕ್ಕೆ ಬಂದಿದೆ ಸರ್. ಈಗ ಅದು ಈಗ ಬೆಣ್ಣೆ ಹಣ್ಣು ಎಲ್ಲ ಶುಗರ್ ಪೇಷಂಟ್ಸ್ಗೆ ಎಲ್ಲ ಚೆನ್ನಾಗಿದೆ ಅಂತ ಒಂದು ಇದಿರೋದ್ರಿಂದ ಬೆಳೀತಾ ಇದ್ದಾರೆ ಸರ್. ನಾವು ಅದರಲ್ಲಿ ಸಹಾಯಧನ ಕೊಡ್ತಾ ಇದ್ದೀವಿ, ತುಂಬಾ ಚೆನ್ನಾಗಿದೆ. ಹಾಗೇನೆ ಈಗ ಡ್ರ್ಯಾಗನ್ ಫ್ರೂಟ್ ನಮ್ಮಲ್ಲಿ ಬೆಳೆದ್ರು ಸರ್. ಈಗ ಸುಮಾರು ಜನ ತಗೊಳ್ಳೋರೆಲ್ಲ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಸರ್ ಈಗ. ಸೊ ಹಾಗಾಗಬಾರ್ದು ಅಂತೇಳಿ ಎಷ್ಟು ಸಾಧ್ಯ ಎಷ್ಟು ಜನ ಮಾಡ್ಬೇಕು ಅಷ್ಟು ಜನ ಮಾತ್ರ ಮಾಡಲಿಕ್ಕೆ ನಾವು ಪ್ರಾವಿಷನ್ ಮಾಡಿಕೊಡ್ತಾ ಇದ್ದೀವಿ ಸರ್. ಅದನ್ನು ಮೈನರ್ ಫ್ರೂಟ್ಸ್ ಅಂದಾಗ ಎಲ್ಲರೂ ತಿನ್ನೋದಿಲ್ಲ, ಸ್ವಲ್ಪ ನೋಡ್ಕೊಂಡು ತಿಂತಾರೆ ಸರ್ ಅದನ್ನು ನಾವು. ಹಂಗಾಗಿ ಆ ಒಂದು ಜನಕ್ಕೆ ಮಾತ್ರ ಅದು ಸೀಮಿತವಾಗಿರುತ್ತೆ, ಎಲ್ಲರೂ ತಗೊಳಕ್ಕೆ ರೆಡಿ ಇರಲ್ಲ. ಯಾಕಂದರೆ ಒಂದು KG 200-250-300 ರೂಪಾಯಿ ತನಕನೇ ಇರುತ್ತೆ, ಎಲ್ಲರೂ ಜನ ತಗೊಳ್ಳೋದಿಲ್ಲ ಅದನ್ನು. ಒಂದ್ ಸ್ವಲ್ಪ ದಿನ ಗೋಡಂಬಿ ಬಹಳ ಹವಾನಲ್ಲಿ ಓಡ್ತಾ ಇತ್ತು, ತುಂಬಾ ಜನ ಗೋಡಂಬಿ ಬೇಸಾಯದತ್ತ ಗಮನ ಹರಿಸಿದ್ರು. ಹೌದು ಸರ್. ಈಗ ಏನು ಅದರ ಇಲ್ಲ ಸರ್, ಈಗ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಗೆ ಅಥವಾ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಬಹಳ ಕಡಿಮೆನೇ ಇದೆ, ಯಾರು ಮಾಡ್ತಾ ಇಲ್ಲ. ಅದು ಡ್ರೈಲ್ಯಾಂಡ್ ಕ್ರಾಪು ತುಂಬಾ ಒಳ್ಳೆಯದು ಮಾಡಿದರೆ, ಬಟ್ ಅಷ್ಟು ಲ್ಯಾಂಡ್ಸ್ ಇಲ್ಲ ಸರ್. ಈಗ 1 ಎಕರೆ ಅರ್ಧ ಎಕರೆ ಎಲ್ಲ ಹಾಕಿದರೆ ಅದು ಆಗೋದಿಲ್ಲ. ಮಿನಿಮಮ್ 5 ಎಕರೆ 10 ಎಕರೆ ಇದ್ರೇ ಅದಕ್ಕೆ ಒಳ್ಳೆ ಮಾರ್ಕೆಟಿಂಗ್ ಬರುತ್ತೆ. ಈ ನಮ್ಮಲ್ಲಿ ಲ್ಯಾಂಡ್ ಹೋಲ್ಡಿಂಗ್ಸ್ ಭಾಳ ಕಡಿಮೆ ಇದೆ ಸರ್. ಯಾರಿಗೂ 10 ಎಕರೆ 15 ಎಕರೆ ಇರೋರು ಭಾಳ ಕಡಿಮೆ ಇದ್ದಾರೆ. ಬೆಳ್ಳೆಣಿಕೆಯಲ್ಲಿ ಸಿಗ್ತಾರೆ, ಅದು ಬಿಟ್ಟರೆ ಎಲ್ಲ 1 ಎಕರೆ 2 ಎಕರೆ 5 ಎಕರೆ ಒಳಗಡೆ ಇರೋರು ತುಂಬ ಜನ ಇದ್ದಾರೆ. ಸೊ ಇದಕ್ಕೆಲ್ಲ ಜಮೀನು ಸ್ವಲ್ಪ ಹೆಚ್ಚಿಗೆ ಇದ್ದರೆ ಅಂಥವ್ರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸರ್. ಅದು ಅದಕ್ಕೆ ಮೇಂಟೆನೆನ್ಸ್ ಇಲ್ಲ, ನೀರಿಲ್ಲ, ಏನೊಂದು ಸರಿ ನಾವು 2 ವರ್ಷ ನೋಡ್ಕೊಬಿಟ್ರೆ ಅದನ್ನು ನಮ್ಮನ್ನು ಲೈಫ್ ತನಕ ನೋಡ್ಕೊಳ್ಳುತ್ತೆ. ಅದು ಅಷ್ಟೇ. ಈಗ ಹುಣಸೆ, ಜಮ್ನೀರಳೆ ನೀರು ಇಲ್ಲದೇ ಇರತಕ್ಕಂಥವು ಸರ್ ಇವು. ಈವನ್ ಮ್ಯಾಂಗೋ ಅದಕ್ಕೂ 1-2 ವರ್ಷ ನೋಡ್ಕೊಂಡ್ರೆ ಆಮೇಲೆ ಏನು ಬೇಕಾಗಿಲ್ಲ ಸರ್. ಅದನ್ನು ನಮ್ಮ ಇದ್ರ ಪ್ರಕಾರ ಈಗ ಇಂಥ ಬೇಸಿಗೆ ಕಾಲದಲ್ಲಿ ಬೇಕಾಗುತ್ತೆ. ಸೊ 1-2 ವರ್ಷ ಮೇಂಟೈನ್ ಮಾಡ್ಬೋದು, ಟ್ಯಾಂಕರಲ್ಲಿ ನೀರು ಕೊಟ್ಟು ಏನಾರ ಮಾಡ್ಬೋದು. ಬಟ್ ಇವೆಲ್ಲ ನೀರನ್ನು ಭಾಳ ಕಡಿಮೆ ತಗೊಳ್ಳತಕ್ಕಂಥ ಬೆಳೆಗಳು. ಡಾಕ್ಟರ್ ನಾಗರಾಜ್ ಅವರೇ, ನೀವು ಬರೀ ಉತ್ಪಾದನೆ ಬಗ್ಗೆ ಅಷ್ಟೇ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸ್ತಾ ಇಲ್ಲ, ಉತ್ಪಾದನೆಯ ನಂತರ ಪೋಸ್ಟ್ ಹಾರ್ವೆಸ್ಟ್ ವಿಚಾರಗಳಿಗೂ ಕೂಡ ತಾವು ಗಮನವನ್ನು ಕೊಟ್ಟಿದ್ದೀರಿ. ಇಲಾಖೆ ಮೂಲಕ ಪ್ಯಾಕ್ ಹೌಸ್ಗಳನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಮತ್ತೆ ಅದನ್ನು ಸಣ್ಣ ಮಟ್ಟದಲ್ಲಿ ಪ್ರೋಸೆಸ್ ಮಾಡೋದಕ್ಕೆ, ಇದಕ್ಕೂ ಕೂಡ ತಾವು ಗಮನ ಹರಿಸ್ತಾ ಇದ್ದೀರಿ. ಅದರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಪ್ಯಾಕ್ ಹೌಸ್ ಹಿಂದೆ ನಮ್ಮ ಇಲಾಖೆ ವತಿಯಿಂದ ಕೊಡ್ತಿದ್ದೀವಿ ಸರ್, ಈಗಲೂ ಕೊಡ್ತಿದ್ದೀವಿ. ಹಿಂದೆ ನಾವು 2 ಲಕ್ಷ ರೂಪಾಯಿ ಸಹಾಯಧನ ಕೊಡ್ತಾ ಇದ್ವಿ. ಈಗ ಅದೊಂದು ಸ್ಕೀಮ್ನ ನಿಲ್ಲಿಸಿದ್ದಾರೆ ಸರ್. ಈಗ 12.5 ಲಕ್ಷ ರೂಪಾಯಿ ರೈತ ಖರ್ಚು ಮಾಡಿದ್ರೆ ನಾವು 2.5 ಲಕ್ಷ ರೂಪಾಯಿ ಕೊಡ್ತೀವಿ ಸರ್. ಸೊ ಹಿಂದೆ ಒಂದು 20-30 ಮಾಡಿ ಅದಕ್ಕೆ ಮೇಲ್ಗಡೆ ಒಂದು ಸಿಂಟೆಕ್ಸು, ಕ್ರೇಟ್ಸು ಮತ್ತು ವೇಯಿಂಗ್ ಮಿಷಿನು ತಗೋಬೇಕಾಗಿತ್ತು. ಆಗ ನಾವು 2 ಲಕ್ಷ ಕೊಡ್ತಾ ಇದ್ವಿ, ಅದು 4 ಲಕ್ಷ ರೂಪಾಯಿಗೆ ಎಸ್ಟಿಮೇಟ್ ಇತ್ತು. ಈಗ 12.5 ಲಕ್ಷ. ಅದಕ್ಕೆ ಒಂದು ಮೂವಿಂಗ್ ವೆಹಿಕಲ್ ತಗೋಬೇಕು, ಒಂದು ಒಳಗಡೆ ಹಾರ್ವೆಸ್ಟ್ ಮಾಡಿರೋ ತಗೊಂಬಂದಾಗಲಿಕ್ಕೆ ಇದು ಮಾಡಬೇಕು. ಮತ್ತು ಏನು ಹಿಂದೆ ನಾನು ಹೇಳಿದೆ ಸಿಂಟೆಕ್ಸು, ಕ್ರೇಟ್ಸು ಮತ್ತು ಮನೆ ಇಷ್ಟನ್ನು ಮಾಡ್ಕೋಬೇಕು ಈಗ. ಸೊ ಆಲ್ಮೋಸ್ಟ್ ಅದು ಅರೌಂಡ್ 14 ಲಕ್ಷ 15 ಲಕ್ಷ ರೂಪಾಯಿ ಕಾಸ್ಟ್ ಆಗುತ್ತೆ. ನಾವು 2.5 ಲಕ್ಷ ಸಬ್ಸಿಡಿ ಕೊಡ್ತಾ ಇದ್ದೀವಿ. ಏನು ಡಿಪಾರ್ಟ್ಮೆಂಟ್ ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ ಸರ್. ಅಷ್ಟಾದರೆ ನಮ್ಗೆ ಆಗಲ್ಲ ಸರ್ ಅಂತ ಹೇಳೋಕೆ ತುಂಬ ಸಮಸ್ಯೆ ಆಗಿದೆ. ಮುಂದೆ ಸರ್ಕಾರ ಯಾವ್ದಾರ ಗೈಡ್ಲೈನ್ಸ್ ಕೊಡ್ತಾ ಅದ್ರ ಪ್ರಕಾರ ಮಾಡ್ತೀವಿ. ಈಗ ಏನು ನಾವು ಫಸ್ಟ್ ಹಾರ್ವೆಸ್ಟ್ ಅಂತ ಹೇಳಿ ತಾವೇನು ಹೇಳಿದ್ರಿ, ಹಿಂದೆ ಎಲ್ಲನೂ ನಮ್ಮ ಮಾರ್ಕೆಟಿಗೆ ಬರಬೇಕಾದ್ರೆ ಚೀಲದಲ್ಲಿ ಅಥವಾ ಬುಟ್ಟಿಯಲ್ಲಿ ತುಂಬ್ಕೊಂಡ್ಬರ್ತಿದ್ರು. ಇಲ್ಲಿ ಬರೋಷ್ಟೊತ್ತಿಗೆ ಅರ್ಧ ಅವು ಹಾಳಾಗ್ತಿತ್ತು. ಹೀಗಾಗಿ ಅದನ್ನ ಒಂದು ನಾವು ಕಡಿಮೆ ಮಾಡೋಕ್ಕೆ ಕ್ರೇಟ್ಸ್ ಅಂತ ಕೊಡ್ತಾ ಇದ್ದೀವಿ ಸರ್. ಆ ಕ್ರೇಟ್ಸಲ್ಲಿ ಹಾಕ್ಕೊಂಬಂದರೆ ಏನೂ ಹಾಳಾಗೋದಿಲ್ಲ. ಸೊ ಕ್ರೇಟ್ಸ್ಗೆ ನಾವು ಸಹಾಯಧನ ಕೊಡ್ತಾ ಇದ್ದೀವಿ. ರೈತರು ಹಾರ್ವೆಸ್ಟ್ ಮಾಡಿದ್ದನ್ನು ಆ ಕ್ರೇಟ್ಸಲ್ಲಿ ಹಾಕ್ಕೊಂಬಂದರೆ ಒಳ್ಳೆ ಅವರಿಗೆ ಬೆಲೆ ಸಿಗುತ್ತೆ. ಸೊ ಹಾಗಾಗಿ ಕ್ರೇಟ್ಸ್ನ ರೈತರು ಉಪಯೋಗಿಸ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಸರ್. ಈ ಪ್ರಿಸಿಷನ್ ಫಾರ್ಮಿಂಗ್ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ, ನಿಖರ ಬೇಸಾಯ ತಾಂತ್ರಿಕತೆಗಳು. ಈಗ ತೋಟಗಾರಿಕಾ ಬೆಳೆಗಳಲ್ಲಿ ಇದನ್ನ ಅಳವಡಿಸ್ಕೋಬಹುದು ಅಂತ ಹೇಳಿ ಬಹಳಷ್ಟು ಜನ ಹೇಳ್ತಾರೆ. ಹೌದು ಸರ್. ಈ ಪ್ರಿಸಿಷನ್ ಫಾರ್ಮಿಂಗ್ ಅಲ್ಲಿ ಏನು ಕ್ರಾಪ್ ರೊಟೇಷನ್ ಅಥವಾ ಕ್ರಾಪ್ ಚೇಂಜ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ ಸರ್. ಸೊ ಅದನ್ನ ಮಾಡ್ಕೋಬಹುದು ಸರ್. ಅದನ್ನ ಪ್ರಿಸಿಷನ್ ಫಾರ್ಮಿಂಗ್ ಉದಾಹರಣೆಗೆ ಟೊಮೆಟೊ ಬೆಳೆದ ಮೇಲೆ ಬೇಬಿ ಕಾರ್ನ್ ಹಾಕಿ ಅಂತ ಹೇಳ್ತೀವಿ. ಬೇಬಿ ಕಾರ್ನ್ ಹಾಕಿದ ಮೇಲೆ ಚಿಲ್ಲಿ ಹಾಕಿ ಅಂತ ಹೇಳ್ತೀವಿ. ಚಿಲ್ಲಿ ಹಾಕಿದ ಮೇಲೆ ಬೀನ್ಸ್ ಹಾಕಿ ಅಂತ ಹೇಳ್ತೀವಿ. ಸೊ ಆ ಸೀಸನ್ಗೆ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿದೆ. ಪ್ರಿಸಿಷನ್ ಫಾರ್ಮಿಂಗ್ ಮಾಡ್ಕೊಂಡ್ರೆ ರೈತ ಥ್ರೂಔಟ್ ಇಯರ್ ದೇ ಗೆಟ್ ದ ಮನಿ.
ಇಲ್ಲಾಂದ್ರೆ ಬೆಳೆ ಬರೋದಿಲ್ಲ, ಆ ಸೀಸನ್ಗೆ ಬರೋದಿಲ್ಲ. ಸೊ ರೇಟ್ ಇದ್ದಾಗೆ ಬೆಳೆ ಇರಲ್ಲ, ಬೆಳೆ ಇದ್ದಾಗೆ ರೇಟ್ ಇರಲ್ಲ ಅನ್ನಂಗೆ ಆಗ್ಬಿಡುತ್ತೆ ಸರ್ ಅದು. ಜೈವಿಕ ಕೃಷಿಯನ್ನ ಉತ್ತೇಜಿಸೋ ಸಲುವಾಗಿ ರಂಗ ಸಮುದ್ರದಲ್ಲಿ ಒಂದು ಜೈವಿಕ ಕೇಂದ್ರವನ್ನೇ ತಾವು ತೆಗೆದುಬಿಟ್ಟಿದ್ದೀರಿ ಇಲಾಖೆ ವತಿಯಿಂದ ತೆಗೆದಿದ್ದಾರೆ ಸರ್. ಈಗ ನಿಮ್ಮ ಹುಣಸೂರು ತಾಲೂಕಲ್ಲಿ ಇದರ ಬಗ್ಗೆ ಹೆಚ್ಚು ಆಸಕ್ತಿ ಇದೆಯಾ? ಮತ್ತೆ ಜೀವಾಣು ಗೊಬ್ಬರಗಳ ಬಳಕೆನ ಮಾಡ್ತಾರ ಜನ ಹೇಗೆ? ಸರ್ ನಮ್ಮಲ್ಲಿ ಟ್ರೈಕೋಡರ್ಮಾ, ಸೂಡೋಮೋನಸ್, PBS ಇವೆಲ್ಲಾನು ನಾವು ಇಲಾಖೆಯಿಂದ ಒಂದೊಂದ್ಸರಿ ಕೊಡ್ತೀವಿ ಸರ್. ಇಲ್ಲಾಂದರೆ ನಮಗೆ ವೆರಿ ನಿಯರೆಸ್ಟ್ ಅಂದರೆ ಇಲ್ಲವಲ್ಲ ಹಾರ್ಟಿಕಲ್ಚರ್ ಕಾಲೇಜ್ ಇದೆ, ಅಲ್ಲಿಗೆ ಕಳಿಸ್ಕೊಡ್ತೀವಿ. ಮತ್ತು ಇನ್ನೂ ಹೆಚ್ಚಿಗೆ ಬೇಕು ಅಂತಂದರೆ ನಾವು ರಂಗಸಮುದ್ರಕ್ಕೆ ಕಳಿಸ್ತೀವಿ. ಸೊ ಅಲ್ಲಿ ನಮ್ಮ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಸರ್. ಈಗ ಉಪಯೋಗಿಸೋದ್ರಿಂದ ರೋಗ ರುಜಿನಗಳು ಕಡಿಮೆ ಆಗ್ತಾ ಇದ್ದೇವೆ ಸರ್. ಟ್ರೈಕೋಡರ್ಮಾ, ವ್ಯಾಸ್ಕ್ಯುಲರ್ AMC ಅಂತ ಕರಿತೀವಿ. ಸೊ ಅವೆಲ್ಲನೂ ಉಪಯೋಗ ಆಗ್ತಾ ಇದೆ ಸರ್. ಈಗ ಎಲ್ಲ ಚೆನ್ನಾಗಿದೆ. ಈಗ ಮಾಡ್ಕೋಬೋದು. ರೈತ ಬಂದವರಿಗೆ ನಾವು ಬೇಕು ಅಂತ ಬಂದವರಿಗೆ ನಾವು ಅಲ್ಲಿ ನಂಬರ್ ಕೊಟ್ಟು ಕಳಿಸ್ಕೊಡ್ತೀವಿ ಸರ್. ಅಲ್ಲಿಗೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಏನಿದೆ ಅಂತೇಳಿ ಅವ್ರಿಗೆ ಕಳಿಸ್ಕೊಡ್ತೀವಿ ಸರ್. ಅಲ್ಲಿಗೆ ಈಗ ತರಬೇತಿ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವ ಸರ್? ತರಬೇತಿ ಕಾರ್ಯಕ್ರಮ ನಡೀತಾ ಇದ್ದೇವೆ ಸರ್. ನಾವು ಹೋದ ವರ್ಷ ನಾವು ಜೇನು ಕೃಷಿದು ಒಂದು ಕೊಟ್ಟಿದ್ವಿ. ಹಾಗೇನೆ ತಂಬಾಕು ಪರ್ಯಾಯ ಬೆಳೆಗೆ ಕೊಟ್ಟಿದ್ವಿ, ಅದನ್ನ ಹೆಂಗೆ ಚೇಂಜ್ ಮಾಡ್ಕೋಬೇಕು ಅಂತೇಳಿ. ಹಾಗೇನೆ ಶುಂಠಿ ಬೆಳೆಗಳಿಗೆ ಏನು ಒಂದು ಪರ್ಕ್ಯುಲರಿ ಅಂತೇಳಿ ಒಂದು ಡಿಸೀಸ್ ಬಂದಿತ್ತು, ಆ ಡಿಸೀಸನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ತುಂಬಾನೇ ನಮ್ಮಲ್ಲಿ ಸುಮಾರು ಒಂದು 6-7 ಸಾವಿರ ಎಕರೆನ ಹಾಳಾಗಿದೆ ಸರ್ ಅದರಿಂದ. ಸೊ ಅದಕ್ಕೆಲ್ಲ ನಾವು ಸೈಂಟಿಸ್ಟ್ಗಳೆಲ್ಲ ಕರೆಸಿ ಅವ್ರಿಗೆ ತರಬೇತಿನ ಮಾಡಿದೀವಿ ಸರ್. ಅದು ಒಳ್ಳೆ ವಿಚಾರ ತಾವು ಪ್ರಸ್ತಾಪ ಮಾಡಿದ್ರಿ. ಜೇನು ಕೃಷಿ ಅಂತ ಅಂದ್ರೆ ಅದು ಕೂಡ ನಿಮ್ಮ ಇಲಾಖೆ ಅಧೀನದಲ್ಲೇ ಬರುತ್ತೆ. ಅದ್ರ ಬಗ್ಗೆ ಹೇಳಿ ಸರ್. ಜೇನು ಕೃಷಿಗೆ ನಮ್ಮಲ್ಲಿ ನಾವು 75%, 50% 2 ಥರ ಸಬ್ಸಿಡಿ ಕೊಡ್ತೀವಿ ಸರ್. ಯೋಜನೆಗಳಲ್ಲಿ ಬೇಕಾದಕ್ಕಂಥ ರೈತರು ನಮಗೆ ಕೊಟ್ಟರೆ ನಮಗೆ ಅವರೆಲ್ಲ ಸೀನಿಯರಿಟಿ ಮೇಲೆ ನಾವು ಅವರಿಗೆ ಜೇನು ಪೆಟ್ಟಿಗೆ, ಜೇನು ಗೂಡು ಮತ್ತು ಒಂದು ಸ್ಟ್ಯಾಂಡನ್ನು ಸೇರಿ 4,500 ರೂಪಾಯಿ ಆಗುತ್ತೆ. ಅದರಲ್ಲಿ 3,500 ರೂಪಾಯಿ ಒಂದು ಸಬ್ಸಿಡಿ ಅಥವಾ 2,500 ರೂಪಾಯಿ ಸಬ್ಸಿಡಿ ಇದೆ. ಅದನ್ನು ಮಾಡಿಕೊಡ್ತೀವಿ ಸರ್. ಏನು ಇಲಾಖೆಯಿಂದ ಬರುತ್ತೋ ಆ ಇಲಾಖೆಯಲ್ಲಿ ಬಂದಾಗ ನಾವು ಮಾಡಿಕೊಡ್ತೀವಿ, ಸಬ್ಸಿಡಿನ ಮಾಡಿಕೊಡ್ತೀವಿ. ನಿಮ್ಮದೇ ಬ್ರ್ಯಾಂಡ್ ಕೂಡ ಅದಕ್ಕೆ ಈಗ ಮಾಡಿದ್ದಾರೆ ಸರ್. ನಮ್ಮದೇ ಇಲಾಖೆ ಬ್ರ್ಯಾಂಡ್ ಮಾಡಿದ್ದಾರೆ ಸರ್. ಅದನ್ನು ಜೈಂಕಾರ ಅಂತೇಳಿ ಮಾಡಿದ್ದಾರೆ, ಅದನ್ನು ಮಾಡ್ತಾ ಇದೀವಿ ಸರ್. ಈಗ ಅದೇ ಅಂದ್ರೆ ಆ ಬ್ರ್ಯಾಂಡ್ ಅಡಿನಲ್ಲಿ ಕೂಡ ರೈತರು ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಮಿಷನ್ ತಗೊಂಡು ಬಹುಶಃ ಅನುಮತಿಯನ್ನು ತಗೋ ಇಲ್ಲ ಸರ್, ಇದಕ್ಕೆ ಬಂದಿಲ್ಲ ನಾವು. ಈ ಸದ್ಯ ಅವರು ಮಲ್ಟಿಪ್ಲಿಕೇಶನ್ಗೆ ಜಾಸ್ತಿ ಆಗಲಿ ಅಂತ ಮಾಡ್ತಾ ಇದ್ವಿ. ನಾವು ಜೇನು ಕೊಡೋದು ಅವ್ರಿಗೆ 5 ಬಾಕ್ಸ್, 3 ಬಾಕ್ಸ್, 2 ಬಾಕ್ಸ್ ಕೊಡ್ತಾ ಇದ್ವಿ. ಅದರಲ್ಲಿ ನಾವು ಇದನ್ನು ತಗೊಳಕ್ಕಾಗೋದಿಲ್ಲ. ಮೇಜರ್ ಆಗಿ ಅವ್ರ ಪಾಲಿನೇಷನ್ ಜಾಸ್ತಿ ಆಗಲಿ, ಇಳುವರಿ ಜಾಸ್ತಿ ಬರಲಿ ಅನ್ನೋ ದೃಷ್ಟಿಯಿಂದ ನಾವು ಕೊಡ್ತಾ ಇದ್ವಿ. ಸೊ ಮುಂದಕ್ಕೆ ಜಾಸ್ತಿ 50 ಬಾಕ್ಸ್, 60 ಬಾಕ್ಸ್ ಆ ಥರ ಇಟ್ಟಾಗ ನಾವು ಜೈಂಕಾರಕ್ಕೆ ನಾವು ತಗೊಂಡು ನಾವೇ ಅವ್ರಿಗೆ ಪ್ರೋತ್ಸಾಹ ಮಾಡ್ತೀವಿ ಸರ್. ಅದರದ್ದು ಅಂದ್ರೆ ಸದ್ಯಕ್ಕೆ ಅವರು ಸಮಗ್ರ ಕೃಷಿ ಪದ್ಧತಿ ಅಡಿನಲ್ಲಿ ಒಂದು 4-5 ಜೇನು ಹುಳು ಪೆಟ್ಟಿಗೆಗಳನ್ನ ಇಟ್ಕೊಂಡು ಜಮೀನಿನಲ್ಲಿ ಪರಾಗಸ್ಪರ್ಶ ಕ್ರಿಯೆಯನ್ನು ಹೆಚ್ಚು ಮಾಡೋದ್ರ ಅವ್ರ ಮನೆಗೆ ಮತ್ತೆ ಜೇನು ಇದಕ್ಕೆ ಮಾಡ್ತಾ ಇದ್ದಾರೆ ಸರ್. ಈಗ ಓಕೆ, ಇನ್ನೇನಾದ್ರೂ ಹೇಳೋ ವಿಚಾರ ಇದೆಯಾ ಸರ್? ಏನಿಲ್ಲ ಸರ್. ಬೇಸಿಗೆಯಲ್ಲಿ ರೈತ ಬಾಂಧವರು ತೋಟಗಾರಿಕೆ ಬೆಳೆಗಳನ್ನ ಸಂರಕ್ಷಿಸಿಕೊಳ್ಳಬೇಕು, ನೀರಿನ ಅಗತ್ಯಕ್ಕೆ ತಕ್ಕಂತೆ ಕೊಡಬೇಕು, ನೀರನ್ನು ವೇಸ್ಟ್ ಮಾಡಬಾರ್ದು. ಈ ಏನು ಮಲ್ಚಿಂಗ್ ಸಿಸ್ಟಮ್ ಇದೆ ಆ ಮಲ್ಚಿಂಗ್ ಸಿಸ್ಟಮ್ ಅನ್ನು ಉಪಯೋಗಿಸ್ಕೋಬೇಕು. ಮತ್ತೆ ಅಲ್ಲೇ ಬಿದ್ದಿರತಕ್ಕಂಥ ನೈಸರ್ಗಿಕವಾಗಿ ದೊರೆಯತಕ್ಕಂಥ ಮಲ್ಚಿಂಗ್ ಅನ್ನ ಹಾಕೊಂಡು ಅವರು ಬೆಳೆಗಳನ್ನು ಬೆಳ್ಕೋಬೇಕಾಗುತ್ತೆ ಸರ್. ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ನಾಗರಾಜ್ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ನಮ್ಮ ಕೇಳುಗರು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಹೇಳ್ಬೋದಾ ಕನ್ನಡದಲ್ಲಿ? 9448253277. ಇನ್ನೊಮ್ಮೆ ಹೇಳ್ತೀರಾ? 9448253277. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್ ಮೊಬೈಲ್ ನಂಬರ್. 9448253277. ದಯಮಾಡಿ ಏನೇನಿದ್ರೆ ಸಂಪರ್ಕ ಮಾಡಿದ್ರೆ ನನ್ನ ಕೈಲಾಗಿರತಕ್ಕಂಥ ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ನಾವು ರೆಡಿ ಇರ್ತೀವಿ. ಒಳ್ಳೆಯದು ಡಾಕ್ಟರ್ ನಾಗರಾಜ್ ಅವರೇ. ಹುಣಸೂರು ತಾಲೂಕಿನಲ್ಲಿ ತೋಟಗಾರಿಕಾ ಕ್ಷೇತ್ರದ ಅಭಿವೃದ್ಧಿಗೆ ಇರುವಂತಹ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಬಹಳ ವಿವರವಾಗಿ ಮಾಹಿತಿಯನ್ನು ನೀಡಿದಿರಿ. ವಂದನೆಗಳು, ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಹುಣಸೂರು ತಾಲೂಕಿನಲ್ಲಿ ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿಗೆ ಇರುವ ವಿಪುಲ ಅವಕಾಶಗಳನ್ನು ಕುರಿತು ತಾಲೂಕಿನ ಹಿರಿಯ ತೋಟಗಾರಿಕಾ ಸಹಾಯಕ ನಿರ್ದೇಶಕರಾದ ಡಾ ಎಚ್ ನಾಗರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು NK ಶಿವಮೂರ್ತಿ. ಮುಂದಿನ ಗುರುವಾರ 4ನೇ ತಾರೀಖು ಇದೇ ಸರಣಿಯಲ್ಲಿ ಮಾವಿನ ಬೆಳೆಯಲ್ಲಿ ಚಾಟನಿ ಬೇಸಾಯ ಕ್ರಮಗಳು ಹಾಗೂ ಪೋಷಕಾಂಶ ನಿರ್ವಹಣೆ ಕುರಿತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ HR ಮನುಕುಮಾರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುತ್ತದೆ. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಶ್ರಮವಿಲ್ಲದ ದುಡಿಮೆ, ಹಣದ ಖರ್ಚಂತೂ ಬಲು ಕಡಿಮೆ, ಇಳೆಗೆ ಹಸುರಿನ ಹೊದಿಕೆ,
ಇಳೆಗೆ ಹಸುರಿನ ಹೊದಿಕೆ ಜಲವಂತು ಮಿತ ಬಳಕೆ ಹಣ್ಣು. ಸಹಯೋಗ ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯ. ತಿನ್ನೋಣ ಬನ್ನಿರೋ. ಶೀರ್ಷಿಕೆ ಗೀತ ರಚನೆ ರಮೇಶ್ ಪಿ ರಂಗಸಮುದ್ರ. ದೇವರಿಗೂ ಬಲು ಇಷ್ಟ ಫಲ ಪಂಚಾಮೃತವು, ದೇವರಿಗೂ ಬಲು ಇಷ್ಟ ಫಲ ಪಂಚಾಮೃತವು, ಜೀವಿಗಳ ಆರೋಗ್ಯಕ್ಕೂ. ಸಂಗೀತ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಆಹಾ ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಸಂಕಲನ ಹಾಗೂ ನೆರವು ಜಿಎನ್ ಮಂಜುನಾಥ್. ಹಣ್ಣುಗಳ ಗಿಡ ನೆಟ್ಟು ತೋಟ ಬೆಳೆಸೋಣ ಬನ್ನಿರೋ, ನಾವೆಲ್ಲರೂ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಆಹಾ ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ.